ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಹಾಗೂ ತತ್ವಶಾಸ್ತ್ರಗಳ ರಹಸ್ಯ ಪ್ರಮೇಯಗಳು ಇವುಗಳನ್ನೊಳಗೊಂಡ ಉಪದೇಶಾಮೃತವನ್ನು ಧೃತರಾಷ್ಟ್ರನ ಕರ್ಣಪಾತ್ರದಲ್ಲಿ ಸುರಿತಾ ಇದ್ದಾನೆ. ಇವನು ಮಾಡುವ ಉಪದೇಶ ಅಮೃತವಾದರೂ ಅವನ ಕರ್ಣಗಳೆಂಬ ಪಾತ್ರೆಗಳಲ್ಲಿ ಅದು ಬಂದು ನಿಂತರೂ ಆ ಉಪದೇಶದ ಪಾತ್ರತೆ ಧೃತರಾಷ್ಟ್ರನಲ್ಲಿ ಎಷ್ಟಿತ್ತು ಅನ್ನೋದು ಗೊತ್ತಿಲ್ಲ. ಅರ್ಥ ಎಷ್ಟಾಯಿತು ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಅರ್ಥವಾಗಿದ್ದರೂ ಅನುಷ್ಠಾನದಲ್ಲಿ ಎಷ್ಟರ ಮಟ್ಟಿಗೆ ಅವನಿಗೆ ತರುವುದಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಕೂಡ ಹೇಳುವುದು ಕಷ್ಟ. ಆದರೆ ಕರ್ತವ್ಯ ಕರ್ಮದಲ್ಲಿ ಲೋಪವಾಗಬಾರದು ಅನ್ನುವ ದೃಷ್ಟಿಯಲ್ಲಿ ವಿದುರ ಹೇಳುವುದಕ್ಕೆ ಯಾವುದೇ ಸಂಕೋಚವನ್ನು ಮಾಡದೆ ಬೇಸರಿಸದೆ ಹೇಳ್ತಾ ಇದ್ದಾನೆ. ರಾಜ ಅನ್ನುವುದಕ್ಕೆ ಸಂಕೋಚ ಇಲ್ಲ. ಎಷ್ಟು ಹೇಳಿದರೂ ಪ್ರಯೋಜನ ಇಲ್ಲ, ಇವನು ಕೇಳೋದಿಲ್ಲ ಅಂತ ಬೇಸರ ಇಲ್ಲ. ಅವನು ರಾಜನಾದರೂ ರಾಜನಿಗೆ ಹೇಳಬೇಕಾದದ್ದು ಮಂತ್ರಿಯಾದ ನನ್ನ ಕರ್ತವ್ಯ, ಆ ಎಚ್ಚರ ಇದೆ. ಸ ಕಿಂ ಸಖಾ ಸಾಧುನ ಶಾಸ್ತಿ ಯೋಧಿಪಂ. ಅವನು ಮಾಡಲಿ ಮಾಡದಿರಲಿ, ಹೇಳಿದರೆ ನಾನಂತೂ ನನ್ನ ಪಾಪಗಳಿಂದ ಬಚಾವಾಗ್ತೇನೆ, ಇಲ್ಲದೇ ಇದ್ರೆ ಹೇಳದೇ ಇದ್ದ ಪಾಪ ನನಗೆ ಬಂದೀತು ಅಂತನ್ನುವ ವಿವೇಕ ಇದ್ದದ್ದರಿಂದ ಅವನಿಗೆ ಬೇಸರ ಇಲ್ಲ. ಹೇಳ್ತಾನೆ, ಅಕಾಮಾನ್ ಕಾಮಯತಿ ಯಃ ಕಾಮಯಾನಾನ್ ಪರಿತ್ಯಜೇತ್ ಬಲವಂತಂಚ ಯೋ ದ್ವೇಷ್ಟಿ ತಮಾಹುರ್ಮೂಢಚೇತಸಂ.
ಯಾರಿಗೆ ತನ್ನ ಬಗ್ಗೆ ಅಭಿಮಾನ ಇಲ್ಲ, ತನ್ನ ಜೊತೆಗಿರಬೇಕು ಅಂತ ಅಪೇಕ್ಷೆ ಇಲ್ಲ, ಅಂಥವರನ್ನ ಅತ್ಯಂತ ಆಗ್ರಹದಿಂದ ಒತ್ತಾಯದಿಂದ ತನ್ನ ಜೊತೆಗೆ ಇರಬೇಕು ಅಂತ ಪ್ರಯತ್ನ ಮಾಡೋದು ಇದು ಮೂಢರ ಲಕ್ಷಣ. ಸಂತೋಷದಿಂದ ಪ್ರೀತಿಯಿಂದ ಯಾರು ತನ್ನ ಜೊತೆಗೆ ಇರುವುದಕ್ಕೆ ಬಯಸ್ತಾರೆ ಅಂಥವರನ್ನು ಮಾತ್ರ ತಾನು ತನ್ನ ಜೊತೆಗೆ ಇರಬೇಕು ಅಂತ ಬಯಸಬೇಕು. ಜೊತೆಗೆ ಇರಬೇಕು ಅಂತ ಅಪೇಕ್ಷೆ ಇದ್ದವರನ್ನು ದೂರ ಕಳಿಸೋದು ಸರಿಯಲ್ಲ. ಇರುವ ಅಪೇಕ್ಷೆ ಇಲ್ಲದವರಿಗೆ ಒತ್ತಾಯ ಮಾಡಿ ಇಟ್ಟುಕೊಳ್ಳುವುದೂ ಸರಿಯಲ್ಲ. ಶಕುನಿ, ಕರ್ಣ ಇವರೆಲ್ಲ ಹೊರಗಿನವರು. ನಿನ್ನ ಬಗ್ಗೆ ಏನು ಅಭಿಮಾನ ಇಲ್ಲ ಅವರಿಗೆ, ಯಾವುದೋ ಸ್ವಾರ್ಥಕ್ಕಾಗಿ ಬಂದವರು. ಅಂಥವರನ್ನು ಅತ್ಯಂತ ಪ್ರೀತಿಯಿಂದ ನೀನು ಸಾಕ್ತಾ ಇದ್ದೀಯ. ನಿನ್ನ ತಮ್ಮನ ಮಕ್ಕಳು ಬಾಹುಬಲದಿಂದ ದೇಶ ದಿಗ್ವಿಜಯವನ್ನು ಮಾಡಿ ಸಂಪತ್ತನ್ನು ತಂದು ಕೋಶವನ್ನು ತುಂಬಿದವರು. ನಿನ್ನ ರಾಜ್ಯದ ವಿಸ್ತಾರಕ್ಕೆ ಕಾರಣರಾದವರು. ನಿನ್ನ ಬಗ್ಗೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಂತಹ, ಬೆಳಿಗ್ಗೆ ಎದ್ದ ತಕ್ಷಣ ದೇವತೆಗಳ ನಮಸ್ಕಾರದ ನಂತರ ಹಿರಿಯರಿಗೆ ನಮಸ್ಕಾರ ಮಾಡುವಾಗ ನಿನಗೆ ನಮಸ್ಕಾರ ಮಾಡ್ತಾನೆ ಇವತ್ತಿಗೂ ಯುಧಿಷ್ಠಿರ. ಇಷ್ಟು ನಿನ್ನ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡ ಪಾಂಡವರನ್ನು ದೂರ ಅಟ್ಟಿದ್ದಿ. ಸ್ವಾರ್ಥಕ್ಕಾಗಿ ತಮ್ಮ ಬೇಳೆ ಬೇಯೋದಕ್ಕೆ ಅಂತ ನಿನ್ನ ಆಶ್ರಯವನ್ನು ಪಡೆದ ಕರ್ಣ, ಶಕುನಿ ಮೊದಲಾದವರನ್ನ ಅವರ ಮಾರ್ಗದರ್ಶನದಲ್ಲಿ ದುಷ್ಟತನದಿಂದ ಜೀವನವನ್ನು ನಡೆಸಿ ನಿನಗೂ ಕಳಂಕ ತರುವಂತಹ ದುರ್ಯೋಧನಾದಿಗಳನ್ನು ಹತ್ತಿರ ಇಟ್ಟುಕೊಂಡಿದ್ದಿ. ಅವತ್ತೇ ಹೇಳಿದ್ದೆ ನಾನು, ದುರ್ಯೋಧನ ಹುಟ್ಟಿದಾಗಲೇ ಇವನನ್ನು ಇಟ್ಕೋಬೇಡ, ಇವನಿಂದ ನಿನಗೆ ಒಳ್ಳೇದಾಗೋದಿಲ್ಲ, ಇವನನ್ನು ತಿಪ್ಪೆಗೆ ಹಾಕು ಅಂತ ಹೇಳಿದ್ದೆ. ನೀನು ಅವತ್ತು ಅದನ್ನು ಮಾಡಲಿಲ್ಲ. ಇವತ್ತಿಗೂ ಅವನನ್ನೇ ಇಟ್ಟುಕೊಂಡು ಒದ್ದಾಡ್ತಾ ಇದ್ದೀಯಲ್ಲ. ಅಕಾಮಾನ್ ಕಾಮಯತಿಯ ಕಾಮಯಾನಾನ್ ಪರಿತ್ಯಜೇತ್ ಬಲವಂತಂಚ ಯೋದ್ವೇಷ್ಟಿ. ಬರೀ ನಿನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದಾರೆ, ನೀನು ದೂರ ಕಳಿಸಿದರೆ ಪಾಪ ಮನಸ್ಸಿಗೆ ನೊಂದುಕೊಳ್ತಾರೆ, ಒದ್ದಾಡ್ತಾರೆ ಅಂತ ಅಷ್ಟೇ ಅಲ್ಲ, ಬಲವಂತರವರು. ಪ್ರೀತಿ ಮಾಡ್ತಾರೆ ಎನ್ನುವುದು ಎಷ್ಟು ಸತ್ಯವೋ, ಅವರು ಎದೆಶಟಿಸಿ ನಿಂತರೆ ಮಹಾಬಲಿಷ್ಠರು. ಅವರ ವಿರೋಧವನ್ನು ನಿನಗೆ ತಡೆದುಕೊಳ್ಳೋದಕ್ಕಾಗುವುದಿಲ್ಲ. ಅವರು ಯುದ್ಧ ಮಾಡಿದರೆ, ತಮ್ಮ ಬಲ ಪ್ರಯೋಗ ಮಾಡಿದರೆ ನಿನಗೆ ಸಹನೆ ಮಾಡಲಿಕ್ಕಾಗೋದಿಲ್ಲ, ನಿನ್ನ ಮಕ್ಕಳಿಗೂ ಆಗೋದಿಲ್ಲ. 11 ಅಕ್ಷೌಹಿಣಿ ಸೈನ್ಯವನ್ನು ಕಟ್ಟಿಕೊಂಡು ನಾವು ಭಾರೀ ಬಲಾಢ್ಯರಾಗಿದ್ದೇವೆ ಅಂತೇನು ಭಾವಿಸಿದ್ದಾರೆ, ಅದು ಪೂರ್ಣ ಸುಳ್ಳು ಅಂತ ತೋರಿಸ್ತಾರೆ ಅವರು. ಎಲ್ಲ ಆಶೆ ಆಕಾಂಕ್ಷೆಗಳು ಅಪೇಕ್ಷೆಗಳು ವ್ಯರ್ಥವಾಗಿ ಹೋಗ್ತವೆ. ಸರ್ವಥ ಅವರ ದ್ರೋಹವನ್ನು ಮಾಡಬೇಡ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಕೂಡ ಮಹಾಭಾರತದ ಈ ಸಂದೇಶವನ್ನು ತಿಳಿಸ್ತಾರೆ. ಕ್ಷೇಮಾಯನೋ ಭವತಿವೋ ಬಲವದ್ವಿರೋಧ. ಬಲಿಷ್ಠರ ವಿರೋಧವನ್ನ ಮಾಡಿದರೆ ಎಂದಿಗೂ ಕ್ಷೇಮವಾಗುವುದಿಲ್ಲ. ಬಲಾಢ್ಯರ ವಿರೋಧವನ್ನು ಮಾಡಬಾರದು. ತನ್ನ ಯೋಗ್ಯತೆ, ತನ್ನ ಶಕ್ತಿ, ತನ್ನ ಬಲವನ್ನು ತಿಳಿದುಕೊಂಡು ಮುಂದುವರಿಯಬೇಕು ಅನ್ನುವ ಮಾತನ್ನು ವಿದುರ ಈಗ ಧೃತರಾಷ್ಟ್ರನಿಗೆ ಹೇಳುತ್ತಾ ಇದ್ದಾನೆ. ಈ ಮಾತನ್ನು ಧೃತರಾಷ್ಟ್ರನೇ ಹೇಳಿದ್ದು ತನ್ನ ಮಕ್ಕಳಿಗೆ, ಇಂಥ ಕೆಲಸ ಎಲ್ಲ ಮಾಡಬೇಡ ಅಂತ. ಆದರೆ ಈಗ ಅವನೇ ಮರ್ತಾಗಿದೆ. ಅದಕ್ಕೆ ವಿದುರ ಅವನಿಗೆ ಎಚ್ಚರ ಕೊಡಬೇಕಾಗಿದೆ. ಅಮಿತ್ರಂ ಕುರುತೆ ಮಿತ್ರಂ ಮಿತ್ರಂ ದ್ವೇಷ್ಟಿ ಹಿನಸ್ತಿ ಚ ಕರ್ಮಚಾರಭತೆ ದುಷ್ಟಂ ತಮಾಹುರ್ಮೂಢಚೇತಸಂ. ಶತ್ರುಗಳನ್ನ ಮಿತ್ರ ಅಂತ ತಿಳಿದು ಮಿತ್ರರನ್ನ ದ್ವೇಷ ಮಾಡುವಂತಹ ವ್ಯಕ್ತಿ, ಮಿತ್ರರಿಗೆ ಪೀಡೆಯನ್ನು ಕೊಡುವಂತಹ ವ್ಯಕ್ತಿ, ನಾನಾ ತರಹದ ದುಷ್ಟವಾದ ಕುತಂತ್ರಗಳನ್ನು ಮಾಡುವ ವ್ಯಕ್ತಿ, ಅವನು ಬುದ್ಧಿವಂತ ಅಲ್ಲ, ಅವನು ಪಂಡಿತ ಅಲ್ಲ, ಅವನು ಮಹಾಮೂರ್ಖ.
ನಾನು ಭಾರೀ ಕುತಂತ್ರ ಮಾಡಿ ಸಜ್ಜನರನ್ನು ಸೋಲಿಸಿದೆ ಅಂತನ್ನುವಂತಹ ಆತ್ಮತೃಪ್ತಿ ಅವನಿಗಿರಬಹುದು. ಆದರೆ ಅವನು ಶಾಸ್ತ್ರದ ದೃಷ್ಟಿಯಲ್ಲಿ ತಾನು ಗೆದ್ದೆ ಅಂತ ಅವನು ಭಾವಿಸಿದರೂ ಅವನು ಮಹಾಮೂರ್ಖ, ಮೂಢ. ಕಾರಣ ತಾತ್ಕಾಲಿಕವಾದ ಸುಖಕ್ಕಾಗಿ ಅನೇಕ ಕುತಂತ್ರಗಳನ್ನು ಮಾಡಿ ಸಜ್ಜನರ ದ್ವೇಷವನ್ನು ಮಾಡಿ ಮಹಾಪಾಪವನ್ನು ಗಳಿಸಿ ಮುಂದೆ ಮಹಾ ದುಃಖವನ್ನು ಅನುಭವಿಸ್ತಾನೆ, ದೊಡ್ಡ ಸುಖವನ್ನು ಕಳೆದುಕೊಳ್ತಾನೆ. ಮತ್ತು ಇವನಿಗೆ ಬುದ್ಧಿವಂತ ಅಂತ ಹೇಗೆ ಅನ್ನೋದು? 10 ರೂಪಾಯಿ ಉಳಿಸಿಕೊಳ್ಳುವುದಕ್ಕೆ ಲಕ್ಷ ರೂಪಾಯಿ ಕಳೆದುಕೊಂಡ್ರೆ ಯಾರವನನ್ನು ಬುದ್ಧಿವಂತ ಅಂತಾರೆ? ಇಷ್ಟ್ಯಾಕೆ ಖರ್ಚು ಮಾಡ್ತಾ ಇದ್ದೀಯೋ? 10 ರೂಪಾಯಿ ಮರೆತು ಬಂದಿರ್ತಾನೆ. ಬದರಿಗೆ ಹೋದಾಗ ಅಲಕನಂದಾದ ಅಲ್ಲಿ ಸ್ನಾನ ಮಾಡುವಾಗ ಒಂದು ಕಲ್ಲಿನ ಬುಡಕ್ಕೆ 10 ರೂಪಾಯಿ ಇಟ್ಟ, ಮರೆತು ಬಂದ. ಇಲ್ಲಿ ಬಂದಿದ್ದಾನೆ, ಇಲ್ಲಿ ಪಾಲಮೂರುವರೆಗೆ ಬಂದು ನೆನಪಾಗಿದೆ, ಮತ್ತೆ 50,000 ಲಕ್ಷ ಖರ್ಚು ಮಾಡಿ ಅಲ್ಲಿವರೆಗೆ ಹೋಗಿ 10 ರೂಪಾಯಿ ತಗೊಂಡು ಬಂದರೆ ಬದರಿಕಾಶ್ರಮಕ್ಕೆ ಹೋದ ಪುಣ್ಯ ಬರ್ತದೆ, ಆ ವಿಷಯ ಬೇರೆ. ಆದರೆ ಹೇಳೋದು ವ್ಯವಹಾರದ ದೃಷ್ಟಿಯಲ್ಲಿ ಲಕ್ಷ ರೂಪಾಯಿ ಕಳೆದುಕೊಂಡಲ್ಲ. ಹಾಗೆ ನಾನೇನೋ ಕುತಂತ್ರ ಮಾಡಿ ರಾಜ್ಯವನ್ನು ಗಳಿಸಿದೆ, ನಮ್ಮ ಮಕ್ಕಳು ರಾಜರಾದರು, ಪಾಂಡವರು ಅಲ್ಲೇ ಇದ್ರು, ಒಂದು 5 ಗ್ರಾಮಗಳು ಕೇಳಿದ್ದಾರೆ ಅವರು, ಅಷ್ಟೇ, ಜಾಸ್ತಿ ಏನಿಲ್ಲ. ಆ 5 ಗ್ರಾಮಗಳನ್ನು ಕೊಡದೆ ಲೋಭದಿಂದ ಅವರ ಜೊತೆಗೆ ನೀನು ಯುದ್ಧವನ್ನು ಮಾಡುವುದಕ್ಕೆ ಮಕ್ಕಳಿಗೆ ಪ್ರಚೋದನೆಯನ್ನು ನೀಡಿದರೆ ಎಂಥದನ್ನು ಕಳ್ಕೊಳ್ತಾ ಇದ್ದೀಯಾ? ಇಂಥ ದೊಡ್ಡ ರಾಜ್ಯವೇ ಹೋಗಿಬಿಡ್ತದೆ ಆ 5 ಊರುಗಳ ಸಲುವಾಗಿ. ರಾಜ್ಯ ಹೋಗೋದಲ್ಲ, ಆ ರಾಜ್ಯವನ್ನು ಅನುಭವಿಸುವುದಕ್ಕೆ ನಿನ್ನ ಮಕ್ಕಳೇ ಇರೋದಿಲ್ಲ, ಅವರೆಲ್ಲ ನಿರ್ನಾಮ ಆಗಿ ಹೋಗ್ತಾರೆ. ಕಾಯ್ದ ಕಬ್ಬಿಣದ ಮೇಲೆ ನೀರು ಬಿದ್ದರೆ ಉಳಿತದ ಅದು? ಸಂತಪ್ತಾಯಸಿ ಸಂಸ್ಥಿತಸ್ಯ ಪಯಸೋ ನಾಮಾಪಿ ನಜ್ಞಾಯತೆ. ಹೆಸರೇ ಉಳಿಯೋದಿಲ್ಲ, ಇಲ್ಲಿ ನೀರು ಹಾಕಿದ್ರು ಅಂತೂ ಗೊತ್ತಾಗುವುದಿಲ್ಲ. ಹಾಗೆ ನಿನ್ನ ಮಕ್ಕಳು ಕಾಯ್ದ ಕೆಂಡದಂತೆ ಕಬ್ಬಿಣದಂತೆ ಇರುವ ಉಕ್ಕಿನ ಮನುಷ್ಯ, ಮನುಷ್ಯ ಅಲ್ಲ, ಉಕ್ಕಿನ ದೇವ ಭೀಮಸೇನ ದೇವರು, ಅಂಥ ಮಹಾನುಭಾವರ ಮೇಲೆ ಇವರು ಯುದ್ಧಕ್ಕೆ ಹೋದರೆ ನಾಮಾಪಿ ನ ಶ್ರೂಯತೆ, ಹೆಸರಿಲ್ಲದಂತೆ ಹೋಗ್ತಾರೆ ನಿನ್ನ ಮಕ್ಕಳು. ಯಾವ ಅಲ್ಪ ಸುಖಕ್ಕಾಗಿ ಎಷ್ಟು ದೊಡ್ಡದನ್ನು ಕಳೆದುಕೊಳ್ತಾ ಇದ್ದಿ. ಅಲ್ಪಸ್ಯ ಹೇತೋರ್ಬಹುಹಾತು ಮಿಚ್ಛನ್ ವಿಚಾರ ಮೂಢ ಪ್ರತಿಭಾಸಿ ಮೇತ್ವಂ. ಕಾಳಿದಾಸ ಹೇಳುವ ಮಾತು ಅದೆಲ್ಲ ಮಹಾಭಾರತದ ಉಚ್ಛಿಷ್ಟ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಏಕಾತಪತ್ರಂ ಜಗತಃ ಪ್ರಭುತ್ವಂ ನವಂ ವಯಃಕಾಂತಮಿದಂ ವಪುಶ್ಚ. ಇಂಥ ದೊಡ್ಡ ರಾಜ್ಯ ಇದೆ, ತಾರುಣ್ಯ ಇದೆ ನಿನ್ನ ಮಕ್ಕಳಿಗೆಲ್ಲ, ಎಲ್ಲ ಸೌಭಾಗ್ಯ ಇದೆ, ಸುಖವಾಗಿರ್ತಾರೆ. ಅವ್ರಿಗೆ ಕೊಡೋ ಒಂದು 5 ಊರುಗಳನ್ನು ಕೊಟ್ಟು ತಣ್ಣಕ್ಕೆ ಕೂತ್ರೆ ಒಂದು ಸಣ್ಣ ಲೋಭಕ್ಕೆ ಎಷ್ಟು ದೊಡ್ಡದನ್ನು ಕಳೆದುಕೊಳ್ತಾ ಇದ್ದಿ. ವಿಚಾರ ಮೂಢ ಅಂತ ಕಾಳಿದಾಸ ಹೇಳ್ತಾನೆ. ಅದೇ ಮಾತನ್ನು ಮಹಾಭಾರತ ಮೂಲಭೂತವಾಗಿ ತಿಳಿಸಿಕೊಡುತ್ತದೆ. ಅಲ್ಪ ಸುಖಕ್ಕಾಗಿ ಇದನ್ನು ಕಳೆದುಕೊಳ್ಳುವುದು ಸರಿಯಲ್ಲ. ಅಮಿತ್ರಂ ಕುರುತೆ ಮಿತ್ರಂ ಮಿತ್ರಂ ದ್ವೇಷ್ಟಿ ನಸ್ತಿ ಚ ಕರ್ಮಚಾರಭತೆ ದುಷ್ಟಂ. ಇಂಥ ದುಷ್ಟ ಕರ್ಮಗಳನ್ನು ಮಾಡಿ ಏನು ಸುಖ ಪಡ್ತಾ ಇದ್ದೀಯ ನೀನು? ಎಷ್ಟು ದೊಡ್ಡದನ್ನು ಕಳೆದುಕೊಳ್ತಾ ಇದ್ದೀಯ. ಸಂಸಾರಯತಿ ಕೃತ್ಯಾನಿ. ಇದು ಧೃತರಾಷ್ಟ್ರನಿಗೆ ಮಾತ್ರ ಸಂಬಂಧಪಟ್ಟಂತೆ ಅಲ್ಲ, ಇದು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದದ್ದೇ. ಯಾರು ತತ್ವಜ್ಞಾನವನ್ನು ಕೊಡುವವರು, ಹಿತ ನುಡಿಗಳನ್ನು ಹೇಳಿ ಸನ್ಮಾರ್ಗದ ಪ್ರದರ್ಶನ ಮಾಡುವವರೋ ಅಂತಹ ಸಜ್ಜನರನ್ನು ಮಿತ್ರರು ಅಂತ ತಿಳಿಯಬೇಕು. ಅವರ ಸಹವಾಸ ಮಾಡಬೇಕು, ಅವರನ್ನು ನಾವು ದೂರ ಇಟ್ಬಿಡ್ತೇವೆ. ಹಾಳು ಹರಟೆ ಹೊಡೆದು ಕಾಲ ವ್ಯರ್ಥ ಮಾಡುವ, ಸಜ್ಜನರ ನಿಂದೆ ಮಾಡುವ, ಅನೇಕ ದುರ್ವ್ಯಸನಗಳಿಗೆ ಪ್ರಚೋದಿಸುವ ದುರ್ಜನರನ್ನು ಹತ್ತಿರ ಸೇರಿಸ್ತಾನೆ ಮನುಷ್ಯ. ಯಾರನ್ನು ದೂರ ಇಡಬೇಕೋ ಅವರನ್ನು ಹತ್ತಿರ ಸೇರಿಸ್ತಾನೆ, ಹತ್ತಿರ ಇರಬೇಕಾದವರನ್ನು ದೂರ ಸೇರಿಸ್ತಾನೆ. ಇದು ಸರ್ವಥಾ ಸರಿಯಾದದ್ದಲ್ಲ.
ನಿನ್ನೆ ತಿಳಿದ ಹಾಗೆ ಮಿತ್ರ ಅಂದರೆ ನಿಜವಾಗಿ ಭಗವಂತನೇ. ನಮ್ಮೆಲ್ಲರಿಗೆ ಜ್ಞಾನ ಕೊಟ್ಟು ರಕ್ಷಣೆ ಮಾಡುವ ಮಿತ್ರ ಎಂಬ ಹೆಸರಿನ ಸೂರ್ಯನಲ್ಲಿ ಅಂತರ್ಯಾಮಿ, ಗಾಯತ್ರಿಯಿಂದ ಉಪಾಸ್ಯನಾದ ಸೂರ್ಯಾಂತರ್ಗತ ನಾರಾಯಣ, ಅವನೇ ಮಿತ್ರ. ಅಮಿತ್ರಂ ಕುರುತೆ ಮಿತ್ರಂ, ಯಾರು ಅಮಿತ್ರರೋ, ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡದೆ ವಿಹಿತವಾದ ಸ್ನಾನ ಸಂಧ್ಯಾ ವಂದನಾದಿ ಕರ್ಮಗಳನ್ನು ಪರಿತ್ಯಾಗ ಮಾಡಿದವರೋ ಅಂಥವರ ಗೆಳೆತನ ಮಾಡೋದು, ಅವ್ರನ್ನ ಬಹಳ ಪ್ರೀತಿಯಿಂದ ನೋಡೋದು. ಯಾಕೆಂದರೆ ಭಾರೀ ಮಾಡರ್ನ್ ಇದ್ದಾರೆ ಅವರು, ಯಾವ ತರಹದ ಹಳೆ ಅಂಧಶ್ರದ್ಧೆ ಇಲ್ಲ ಅವರಿಗೆ, ಆರ್ಥಡಾಕ್ಸ್ ಅಲ್ಲ ಅವರು. ಹೀಗಾಗಿ ಅಂಥವರ ಜೊತೆಗೆ ನಾವು ಬಹಳ ಪ್ರೇಮದಿಂದ ಇರಬೇಕು, ಅದು ನನಗೆ ಸ್ಟೇಟಸ್ಸು ಅಂತ ತಿಳ್ಕೊತಾನೆ. ಅಮಿತ್ರಂ ಕುರುತೆ ಮಿತ್ರಂ, ಯಾರು ಅಮಿತ್ರರೋ, ಮಿತ್ರನಾಮಕ ಭಗವಂತನ ಉಪಾಸನೆಯನ್ನು ಮಾಡದಂತೆ ವ್ಯರ್ಥ ಕಾಲಹರಣ ಮಾಡುವಂತಹ ಭಗವಂತನಿಂದ ದೂರರಾದ, ದೂರೇ ಹರಿಕಥಾ ಕೇಚಿತ, ದೂರೇ ಹರಿಕಥರೋ, ಹರಿಕಥೆಯನ್ನು ದೂರ ಇಟ್ಟಂತಹ ವ್ಯಕ್ತಿಗಳು, ಅಂಥವರ ಸ್ನೇಹವನ್ನು ಮಾಡೋದು. ಮಿತ್ರಂ ದ್ವೇಷ್ಟಿ ಹಿನಶ್ಚ, ಯಾರು ವಿಶೇಷವಾಗಿ ಭಗವಂತನ ಉಪಾಸನೆಯನ್ನು ಮಾಡುವ ಶ್ರದ್ಧಾಳುಗಳು ಅವರನ್ನು ದ್ವೇಷ ಮಾಡಿ, ಅವರಿಗೆ ಪೀಡೆ ಕೊಟ್ಟು, ಅವರಿಗೆ ಕುಚೇಷ್ಟೆಯನ್ನು ಮಾಡಿ, ಅವರ ವೃತ್ತಿಗೆ ಛೇದವನ್ನು ಮಾಡುವಂತಹ ದುರ್ಬುದ್ಧಿ ಇರುವಂತಹ ವ್ಯಕ್ತಿ ಅವನು ಮಹಾಮೂಢ. ಸಂಸಾರಯತಿ ಕೃತ್ಯಾನಿ ಸರ್ವತ್ರ ವಿಚಿಕಿತ್ಸತೆ, ಚಿರಂ ಕರೋತಿ ಕ್ಷಿಪ್ರಾರ್ಥೆ ಸಮೂಢೋ ಭರತರ್ಷಭ. ಸಂಸಾರಯತಿ ಕೃತ್ಯಾನಿ, ಸೃಗತೌ, ಸಾರಯತಿ ಅಂದರೆ ಜ್ಞಾಪಯತಿ, ಸಂಸಾರಯತಿ ಕೃತ್ಯಾನಿ. ಅನೇಕ ವಿಶೇಷವಾಗಿ ರಾಜನೀತಿಗೆ ಸಂಬಂಧಪಟ್ಟಂತೆ ಈ ಮಾತು ಒಂದು ಸಲ ಬಂದು ಹೋಗಿದೆ. ರಾಜನೀತಿಗೆ ಸಂಬಂಧಪಟ್ಟಂತೆ ರಾಜರು ಮಂತ್ರಿಗಳು ಮಾಡುವಂತಹ ಏನು ಕೆಲವು ರಾಜ್ಯದ ಹಿತಕ್ಕಾಗಿ ಮಾಡಬೇಕಾದ ಗಂಭೀರವಾದ ಚಿಂತನೆಗಳಿರ್ತವೆ, ಉಪಾಯಗಳಿರ್ತವೆ, ಅದು ಯಾರಿಗೂ ಗೊತ್ತಾಗಬಾರದು ಕೆಲಸ ಆಗೋವರೆಗೆ. ಅದು ನಿಜವಾದ ರಾಜನೀತಿಯನ್ನು ತಿಳಿದಂಥವರ ಲಕ್ಷಣ, ಅದು ಬುದ್ಧಿವಂತರ ಲಕ್ಷಣ. ಏನು ಗೊತ್ತು ಮಾಡೋದಿಲ್ಲ, ಇವತ್ತು ಏನೂ ಮಾಡಿರೋದಿಲ್ಲ, ಮಾಡಬೇಕು ಅಂತ ಸುಮ್ಮನೆ ಅನಿಸಿದರೆ ಇನ್ನು ನಿರ್ಧಾರನೂ ಆಗಿರೋದಿಲ್ಲ. 108 ಪೇಪರ್ಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಾಗ ಹೋಗಿರ್ತದೆ. ಎಲ್ಲ ಮೀಡಿಯಾಗಳಿಗೂ ಪ್ರೆಸ್ ಕಾನ್ಫರೆನ್ಸ್ ತೆಗೆಯೋದೇ ಕಾರ್ಯವನ್ನು ಮಾಡುವುದರ ಪ್ರಧಾನವಾದ ಒಂದು ಅಂಗ ಅಂತ ಭಾವಿಸುವ ಕಾಲ ಬಂದು ಹೋಗಿದೆ. ಯಾವ ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಕಾಲ ಹಾಗೆ ಬಂದಿದೆ. ಆದರೆ ಅದು ದೋಷ ಅಂತ ಹೇಳ್ತದೆ ಮಹಾಭಾರತ. ರಾಜನೀತಿಯ ಪ್ರಕಾರ ಕೆಲವು ವಿಷಯಗಳನ್ನು ಬಹಳ ಗುಪ್ತವಾಗಿ ಮಾಡಬೇಕು, ಕೆಲವುದನ್ನು ಜನಸಾಮಾನ್ಯರಿಗೆ ತಿಳಿಸಿ ಮಾಡುವಂಥದ್ದು, ಕೆಲವು ಎಲ್ಲವನ್ನೂ ತಿಳಿಸೋದಲ್ಲ. ಆದರೆ ಸಂಸಾರಯತಿ ಕೃತ್ಯಾನಿ, ಎಲ್ಲ ರಹಸ್ಯವಾದ ವಿಷಯಗಳನ್ನು ಕೂಡ ಎಲ್ಲರಿಗೆ ಬಯಲು ಮಾಡುವಂತಹ ವ್ಯಕ್ತಿ ಅವನು ಮಹಾಮೂಢ. ಹಾಗಿರಬಾರದು. ಮಹೋದಯೈಸ್ತಸ್ಯ ಹಿತಾನುಬಂಧಿಭಿ ಪ್ರತೀಯತೆ ಧಾತುರಿವೇ ಹಿತಂ ಫಲೈಹಿ. ಪರಮಾತ್ಮನ ಆಲೋಚನೆ ನಮಗೇನಾದರೂ ಗೊತ್ತಾಗ್ತದ? ಏನು ಆಲೋಚನೆ ಮಾಡಿದ್ದಾನೆ ದೇವರು ಅಂತ. ಕೆಲಸ ಆದ ಮೇಲೆ ದೇವರ ಸಂಕಲ್ಪ ಹೀಗಿತ್ತು ಅಂತ ಹೇಳ್ಬೋದು, ಈಗ ಗೊತ್ತಾಗೋದಿಲ್ಲ, ಏನೂ ಗೊತ್ತಾಗೋದಿಲ್ಲ. ಎಷ್ಟೊತ್ತಿಗೆ ಪ್ರವಚನ ಶುರುವಾಗುತ್ತೆ, ಎಷ್ಟೊತ್ತಿಗೆ ಮುಗಿಯುತ್ತೆ, ಇದೇ ಗೊತ್ತಾಗೋದಿಲ್ಲ. ಮುಗಿದ ಮೇಲೆ ಹೀಗಿತ್ತು ಕಾಣಿಸ್ತದೆ ದೇವರ ಸಂಕಲ್ಪ ಅಂತ ತಿಳ್ಕೊಳ್ಳೋದಷ್ಟೆ. ಹೆಜ್ಜೆ ಇಡುವಾಗ ಗೊತ್ತಾಗೋದಿಲ್ಲ, ಮುಂದೆ ಹೆಜ್ಜೆ ಇಡ್ತೋನೋ ಇಲ್ಲೋ ಗೊತ್ತಿಲ್ಲ. ಆದರೆ ಕೆಲಸ ಆದ ಮೇಲೆ ಇದು ಭಗವಂತನ ಸಂಕಲ್ಪ ಅಂತ ಗೊತ್ತಾಗತ್ತೆ. ಭಗವಂತನ ಸಂಕಲ್ಪ ಯಾರಿಗೂ ಮೊದಲು ಗೊತ್ತಾಗೋದಿಲ್ಲ. ಹಾಗೆ ರಾಜರ ನೀತಿ ಹಾಗಿರಬೇಕು. ಸಂಸಾರಯತಿ ಕೃತ್ಯಾನಿ. ವದರಾಜ ಶ್ರೀಪಾದಂಗಳವರು ಈ ಮಾತಿಗೆ ಇನ್ನೊಂದು ರೀತಿಯ ಅರ್ಥ ಹೇಳ್ತಾರೆ. ಸಂಸಾರಯತಿ, ತಿಳಿಸ್ತಾನೆ, ರಹಸ್ಯಗಳನ್ನು ತಿಳಿಸ್ತಾನೆ ಎನ್ನುವ ಅರ್ಥವನ್ನು ಬೇರೆ ವ್ಯಾಖ್ಯಾನಕಾರರು ಮಾಡಿದರೆ ಅವರು ಹೇಳ್ತಾರೆ ಸಂಸಾರಯತಿ ಕೃತ್ಯಾನಿ ಅಂದರೆ ಕೃತ್ಯಗಳನ್ನು, ಕರ್ತವ್ಯ ಕರ್ಮಗಳನ್ನು ಬರೀ ಉಪದೇಶ ಮಾಡ್ತಾನೆ. ಪರೋಪದೇಶೇ ಪಾಂಡಿತ್ಯಂ. ಇನ್ನೊಬ್ಬರಿಗೆ ಭಯ ಹುಟ್ಟಿಸೋದು, ಭಯೋತ್ಪಾದಕರು ಅಂತ. ನೀನು ಇದನ್ನು ಮಾಡದೇ ಇದ್ರೆ ಮಹಾ ಅನರ್ಥ ಆಗ್ತದೆ, ಹಾಗಾಗತ್ತೆ, ಹೀಗಾಗತ್ತೆ,
ತಾನು ಮಾತ್ರ ಏನೂ ಮಾಡುವುದಿಲ್ಲ. ಯಾವ ಧರ್ಮವೂ ಇಲ್ಲ, ಯಾವ ನ್ಯಾಯ ಇಲ್ಲ, ಯಾವ ಸದಾಚಾರ ಇಲ್ಲ. ಮಹಾಭ್ರಷ್ಟನಾಗಿ ಕೇವಲ ಸಂಸಾರಯತಿ ಕೃತ್ಯಾನಿ, ಇನ್ನೊಬ್ಬರಿಗೆ ಉಪದೇಶ ಮಾಡೋದು, ತಾನು ಮಾತ್ರ ಆಚರಣೆ ಮಾಡದೇ ಇದ್ದ ವ್ಯಕ್ತಿ ಯಾರೋ ಅಂಥವನು ಮೂಢ ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಈ ರೀತಿ ಇದಕ್ಕೆ ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡುತ್ತಾರೆ. ಇನ್ ಕೆಲವರು ವ್ಯಾಖ್ಯಾನ ಮಾಡ್ತಾರೆ, ಭೃತ್ಯಾದಿದ್ವಾರ ಪ್ರವರ್ತಯತಿ ಅಂತ. ಮಾಡಿಸೋದು ಬರೀ ಕೃತ್ಯಗಳನ್ನ ಇನ್ನೊಬ್ಬರಿಂದ ಮಾಡಿಸೋದು, ತಾನೇನು ಮಾಡೋದಿಲ್ಲ. ಪ್ರಾಯ ವಿಶೇಷವಾಗಿ ಭೋಗಗಳನ್ನೆಲ್ಲ, ಮತ್ತೆ ಉಣ್ಣೋದು ತಿನ್ನೋದೆಲ್ಲ ತಾನೇ ಮಾಡೋದು. ದೇವರ ಸೇವೆ, ಪೂಜೆ ಇವುಗಳಿಗೆಲ್ಲ ಇನ್ನೊಬ್ಬರಿಂದ ಮಾಡಿಸೋದು, ತಾನು ಮಾಡುವುದಿಲ್ಲ. ಸ್ವತಃ ಭಗವಂತ ಬಂದಂತಹ ಅತಿಥಿಗಳ ಬ್ರಾಹ್ಮಣರ ಎಲೆಯನ್ನು ತೆಗೆದಿದ್ದಾರೆ ರಾಜಸೂಯ ಯಾಗದಲ್ಲಿ. ಆ ಎಲ್ಲ ಬಂದ ಜನರ ಎಲೆಗಳನ್ನು ಬಗ್ಗಿ ಬಗ್ಗಿ ತೆಗೆದು ಟೊಂಕ ನೋವಾಗಿಯೇ ಟೊಂಕದ ಮೇಲೆ ಕೈ ಇಟ್ಟುಕೊಂಡು ನಿಂತನ ಅಂತ ದಾಸರಂತಾರೆ. ಕಟಿಯಲ್ಲಿ ಕರವಿಟ್ಟನೋ, ಅದು ಕೇವಲ ಉತ್ಪ್ರೇಕ್ಷೆಯನ್ನು ಮಾಡಿ ದೇವರು ಮಾಡಿದ ದೊಡ್ಡ ಲೀಲೆಯನ್ನು ವರ್ಣನೆ ಮಾಡುವ ರೀತಿ ಅದು. ಟೊಂಕಕ್ಕೆ ಶ್ರಮವಾಗಿದೆ ಎನ್ನುವುದರಲ್ಲಿ ತಾತ್ಪರ್ಯವಲ್ಲ. ಅನಂತ ಜೀವರಾಶಿಗಳ ಅಂತರ್ಯಾಮಿಯಾಗಿ ಅನಂತ ಕಾರ್ಯಗಳನ್ನು ಸರ್ವದಾ ಮಾಡಿಸುವ ಸರ್ವವ್ಯಾಪಿಯಾದ ಅನಂತ ಶಕ್ತಿ ಸಂಪನ್ನನಾದ ಭಗವಂತನಿಗೆ, ಅಪ್ರಾಕೃತ ಶರೀರ ಇರುವ ಭಗವಂತನಿಗೆ ಯಾವ ನೋವು, ಯಾವ ಶ್ರಮ ಏನಾಗಬೇಕಾಗಿದೆ? ಹೇಳಬೇಕಾದದ್ದು, ಅಂತಹ ಭಗವಂತ ಸ್ವಯಂ ಪರಿಪೂರ್ಣನಾದರೂ ಕೂಡ ಮಹಾತ್ಮರ ಸೇವೆಯನ್ನು ಮಾಡಬೇಕು, ಮಾಡಿ ತೋರಿಸಿದ್ದಾನೆ. ಏನು ಕಡಿಮೆ ಇತ್ತು? ಎಲ್ಲ ಲೋಕದ ಎಲ್ಲ ಜನ ಸಜ್ಜನರು ಅಲ್ಲಿ ಬಂದಿದ್ದಾರೆ, ಬೇಕಾದಷ್ಟು ಜನ ಸೇವಕರಿದ್ದಾರೆ, ಲೆಕ್ಕ ಇಲ್ಲ. ಅಷ್ಟು ಸೇವಕರಿದ್ದಾರೆ, ದಾಸರಿದ್ದಾರೆ, ದಾಸಿಯರಿದ್ದಾರೆ. ಮಾಡುವವರು ಯಾರು ಇರಲಿಲ್ವಾ? ಸ್ವತಃ ಕೃಷ್ಣ ತಾನು ಆ ಕೆಲಸ ಮಾಡಿದ. ಇನ್ನೇನಾದರೂ ಕಾರ್ಯವನ್ನು ಇನ್ನೊಬ್ಬರಿಗೆ ಮಾಡುವುದಕ್ಕೆ ಹೇಳಿ, ಮಹಾತ್ಮರ ಸೇವೆ ಮಾಡೋ ಭಾಗ್ಯ ಸಿಕ್ಕಾಗ ಮತ್ತೊಬ್ಬರಿಗೆ ಹೇಳಬೇಡಿ, ನೀವು ಮುಂದಾಗಿ ಮಾಡಿ ಅಂತ ಜಗತ್ತಿಗೆ ಶಿಕ್ಷಣವನ್ನು ಕೊಡುವುದಕ್ಕೆ ಜಗದ್ಗುರುವಾದ ಶ್ರೀಕೃಷ್ಣ ತಾನು ಸ್ವತಃ ಬ್ರಾಹ್ಮಣರ ಸೇವೆಯನ್ನು ಮಾಡಿ ತೋರಿಸಿದ. ಸುಧಾಮನ ಪಾದಪೂಜೆಯನ್ನು ಮಾಡಿದ, ಮನೆಯೆಲ್ಲ ಪ್ರೋಕ್ಷಣೆ ಮಾಡಿದ. ಈ ರೀತಿ ಬಂದಂತಹ ಅತಿಥಿ ಅಭ್ಯಾಗತರ ಸೇವೆಯನ್ನು ಮಾಡಬೇಕು ಅಂತ ಜಗತ್ತಿಗೆ ದಾರಿ ತೋರಿದ್ದಾನೆ ಕೃಷ್ಣ. ಹೀಗಿರುವಾಗ ಸೇವೆಯನ್ನು ತಾವು ಮಾಡಬೇಕು. ಭಕ್ತರ ಅತಿಥಿಗಳ ಸೇವೆಯನ್ನೇ ಹೀಗೆ ಮಾಡಬೇಕಾದರೆ ಇನ್ನು ಸಾಕ್ಷಾತ್ ಭಗವಂತನ ಸೇವೆ ಮಾಡೋದಕ್ಕೆ ಬೇಸರಿಸಿ ಇನ್ನೊಬ್ಬರಿಗೆ ಒಪ್ಪಿಸುವುದು ಸರಿಯಲ್ಲ. ಹಾಗೆ ಮಾಡಿದರೆ ಅವನು ಮೂಢ ಅಂತ ಅರ್ಥ. ಯಾಕೆ ಅಂದರೆ ತನ್ನ ಸ್ಟೇಟಸ್, ತನ್ನ ವರ್ಚಸ್ಸು, ತನ್ನ ಸ್ಟೇಟಸ್ಸಿಗೆ ತಾನಿಂಥವೆಲ್ಲ ಸಣ್ಣ ಸಣ್ಣ ಪೂಜೆ ಪುನಸ್ಕಾರ ಮಾಡಿದರೆ ಇದೆಲ್ಲ ತನ್ನ ಸ್ಟೇಟಸ್ಸಿಗೆ ಸರಿಯಲ್ಲ. ಯಾರಿಗೋ ಹೇಳಬೇಕು, ಮಾಡಿಸ್ಬೇಕು, ಸುಮ್ಮನೆ ದಕ್ಷಿಣೆ ಕೊಟ್ಬಿಡ್ಬೇಕಷ್ಟೇ. ಪೂಜೆ ಮಾಡಿಸಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಮತ್ತೆ ಮಾಡಿಸುವುದು ತಪ್ಪಲ್ಲ, ಆದರೆ ತಾನು ಬಿಡೋದು ಮಾತ್ರ ತಪ್ಪು. ಆ ರೀತಿ ತಾನು ಪೂಜೆಯನ್ನು ಮಾಡದೆ, ದೇವರ ಸೇವೆಯನ್ನು ಮಾಡದೇ ಇದ್ರೆ ಇವನ ಏನು ಸ್ಟೇಟಸ್ಸು? ನಾಳೆ ನರಕದೊಳಗೆ ಹಾಕಿ ಒದಿತಾರೆ, ಕಾಯ್ದ ಎಣ್ಣೆಯಲ್ಲಿ ಹಾಕಿ ಕರೀತಾರೆ ಅವನನ್ನ. ಈಗ ತನಗೆ ನಾಲಿಗೆಯ ರುಚಿಗೆ ಕರದ ಬೋಂಡ, ಬಿಸಿ 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 ಬೋಂಡ ತಿನ್ನುವ ರುಚಿ ಚಟ ಇಟ್ಟುಕೊಂಡು ದೇವರ ಪೂಜೆ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾವಂದನ ಇಲ್ಲ. ಬೋಂಡ ತಿನ್ನೋದಲ್ಲ, ಇವನನ್ನೇ ಬೋಂಡ ಕರೆದ ಕರೀತಾರೆ. ಆಗ ಎಲ್ಲಿದೆ ಇವನಿಗೆ ಸ್ಟೇಟಸ್ಸು? ಸ್ಟೇಟಸ್ಸು ಸ್ಟೇಟಸ್ಸು ಅಂತಂತಾನಲ್ಲ, ಯಾವ ಸ್ಟೇಟಸ್? ಬೋಂಡ ಸ್ಟೇಟಸ್. ಕರೆದು ಬಿಡ್ತಾರೆ ಅಷ್ಟೇ ಇವರನ್ನ. ಹಾಗಾದರೆ ಯಾವುದೋ ದುರಭಿಮಾನಕ್ಕೋ ಆಲಸ್ಯಕ್ಕೋ ಇನ್ಯಾವುದೋ ನೆಪಕ್ಕೋ ದೇವರ ಸೇವೆಯನ್ನು ಬಿಡಬಾರದು. ಬಿಟ್ಟರೆ ಅವನು ಮೂಢ. ಸಂಸಾರಯತಿ ಕೃತ್ಯಾನಿ ಸರ್ವತ್ರ ವಿಚಿಕಿತ್ಸತೆ. ಆಲೋಚನೆಯನ್ನು ಮಾಡಬೇಕು.
ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ಪದರ್ಶಿನಃ. ಪ್ರಶ್ನೆ ಮಾಡ್ಲಿಕ್ಕೆ ಬೇಡ ಅಂದಿಲ್ಲ ಕೃಷ್ಣ, ಪ್ರಶ್ನೆ ಮಾಡಬೇಕು, ತಿಳಿಯಬೇಕು. ಆದರೆ ಒಮ್ಮೆ ಪ್ರಮಾಣಗಳನ್ನು ಹೇಳಿ, ಯುಕ್ತಿಗಳನ್ನು ಹೇಳಿ, ಇದು ಸತ್ಯ, ಇದು ತಥ್ಯ, ಇದು ತತ್ವ, ಇದನ್ನು ಅನುಸರಣೆ ಮಾಡಬೇಕು ಅಂತ ಹೇಳಿದ ಮೇಲೆ ಸುಮ್ಮನೆ ಸಂಶಯ ಪಡಬಾರದು. ಸಂಶಯಕ್ಕೊಂದು ಕಾರಣ ಇರಬೇಕು. ಸುಮ್ಮನೆ ಸಂಶಯ ಪಡಬಾರದು. ಆ ರೀತಿ ಸಂಶಯ ಪಟ್ಟರೆ ಅವನು ಹಾಳಾಗಿ ಹೋಗ್ತಾನೆ. ಸಂಶಯ ಆತ್ಮ ವಿನಶ್ಯತಿ. ಸಂಶಯವೇ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೆ ಬರ್ತಾ ಹೋದರೆ ಅವನು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇದೇನು ಸ್ಟೇಜು ಬಿದ್ದು ಬಿಟ್ರೆ ಕುಸಿದು ಸಂಶಯ. ಫ್ಯಾನ್ ತಲೆ ಮೇಲೆ ಬಿದ್ದರೆ ಏನು ಮಾಡೋದು? ಈ ಸಂಶಯ ನಿಮಗೆ ಬಂದರೆ ನೀವು ಕೊಡೋದೇ ಇಲ್ಲ, ಹೋಗ್ಬಿಡ್ತೀರ ಅಷ್ಟೇ. ಅಲ್ಲ, ಹೋಗ್ಬಿಟ್ರೆ ಏನು ದೊಡ್ಡ ವಿಷಯ ಅಲ್ಲ, ಮನೆಯಲ್ಲಿ ಹೋಗಿ ಊಟ ಮಾಡ್ಬೋದು. ಅಲ್ಲ, ಇದು ಅನ್ನದೊಳಗೆ ಏನಾದರೂ ಹುಳ ಇದ್ದರೆ, ಹುಳ ಏನು ಕಾಣಿಸ್ತಾ ಇಲ್ಲ, ಕಾಣಿಸದೇ ಇದ್ದು ಹುಳ ಇದ್ದರೆ, ಹುಳ ಏನು ನೋಡಿದರೂ ಕಾಣಿಸಿಲ್ಲ, ವಿಷ ಇದ್ದರೆ, ವಿಷದ ಗಾಳಿ ಬಡದಿದ್ರೆ ಏನು ಹೀಗೆಲ್ಲ ಸಂಶಯ ಪಟ್ಟರೆ? ಊಟ ಇಲ್ಲ, ನಿದ್ರೆ ಇಲ್ಲ, ಹಾಸಿಗೆ ಕೆಳಗೆ ಗ್ಲಾಸ್ ಹಾಕಿದರೆ ಚುಚ್ಚು ಗ್ಲಾಸ್ಗಳನ್ನು ಪುಡಿ ಮಾಡಿ ನೀವು ಮಲಗೋ ಹಾಸಿಗೆ ಒಳಗೆ ಕೆಳಗೆ ಯಾರಾದರೂ ಹಾಸಿದ್ರೆ ಏನು ಮಾಡ್ತೀರಿ? ನಿದ್ರೆಯೂ ಇಲ್ಲ, ಊಟವೂ ಇಲ್ಲ, ಕೂಡೋ ಹಾಗಿಲ್ಲ, ನಿಲ್ಲೋ ಹಾಗಿಲ್ಲ. ಎಷ್ಟು ಅಂತ ಸಂಶಯ. ಅದು ಸಂಶಯ ಎಲ್ಲ ಕಡೆಗೆ ಪಡುವುದಲ್ಲ. ಸರ್ವತ್ರ ವಿಚಿಕಿತ್ಸತೆ ಸಹ ಮೂಢಾತ್ಮ. ಎಲ್ಲ ವಿಷಯದಲ್ಲಿ ಸಂಶಯ ಪಡೋದಲ್ಲ. ಸಂಶಯಕ್ಕೆ ಕಾರಣ ಇದ್ದಲ್ಲಿ ಮಾತ್ರ ಸಂಶಯ ಪಡಬೇಕು. ಇನ್ನುಳಿದ ವಿಷಯದಲ್ಲಿ ನಂಬಿಕೆಯನ್ನು ಇಟ್ಟು ಮುಂದುವರಿಯಬೇಕು. ಇಲ್ಲದಿದ್ದರೆ ತಪ್ಪು. ನಾನೇನು ಸರಿಯಾಗಿ ಹೇಳ್ತಾ ಇದ್ದೇನೋ ಇಲ್ವೋ, ಸುಮ್ಮನೆ ನಿದ್ರೆ ಬಂದಿಲ್ಲ ಅಂತ ನಾನು ಕರೆದಿದ್ದೆ ರಾತ್ರಿ, ನಾನು ಬಂದಿದ್ದೇನೆ, ಆದರೆ ನನ್ನ ಮಾತನ್ನು ಸಂಶಯ ದೃಷ್ಟಿಯಿಂದ ಕೇಳ್ತಾ ಇದ್ದಾಗ ಕಾಣಿಸ್ತದೆ. ಹಾಗೆಲ್ಲ ಕೇಳಬೇಡ, ವಿಶ್ವಾಸದಿಂದ ಕೇಳು. ಎಲ್ಲ ಕಡೆ ಸಂಶಯ ಪಡಬೇಡ. ಆಗಲಿ, ನೋಡೋಣ, ಮಾಡೋಣ, ಹೋಗಲಿ ಇನ್ನೊಂದು ಕೆಲವು ವರ್ಷ. ಏನು ವರ್ಷ? ಯಾರು ಬದುಕ್ತಾರೆ ಇನ್ನು ಕೆಲವು ವರ್ಷಗಳವರೆಗೆ? ನಿನ್ನ ಮಕ್ಕಳು. ಮುಂದೆ ಮಾಡ್ತೇನೆ ಅಂತನಬೇಡ, ಇವತ್ತು ಮಾಡು. ಚಿರಂ ಕರೋತಿ ಕ್ಷಿಪ್ರಾರ್ಥೆ ಸಮೂಢೋ ಭರತರ್ಷಭ. ಯಾವುದನ್ನು ಶೀಘ್ರದಲ್ಲಿ ಮಾಡಬೇಕೋ ಅದನ್ನು ನಿಧಾನವಾಗಿ ಮಾಡಿದರೆ ಮಾಡದೇ ಇದ್ದ ಹಾಗೆ ಲೆಕ್ಕ. ಯಾವ ಹೊತ್ತಿಗೆ ಯಾವುದನ್ನು ಮಾಡಬೇಕೋ ಅದನ್ನು ಮಾಡಬೇಕು. ಬಹಳ ಏನೋ ನಮಗೊಂದು ಸ್ವಲ್ಪ ಹಣದ ಸಹಾಯ ಬೇಕಾಗಿತ್ತು, ನಿಮಗೆ ಅನುಕೂಲ ಆದಾಗ ಕೊಡ್ರಿ ಅಂದರೆ ಸ್ವಲ್ಪ ಸಮಯ ತಗೊಂಡು ಕೊಟ್ಟರೆ ಅಡ್ಡಿ ಇಲ್ಲ. ಬಹಳ ನೀರಡಿಕೆಯಾಗಿದೆ, ಒದ್ದಾಡ್ತಾ ಇದ್ದಾನೆ, ಸ್ವಲ್ಪ ನೀರು ಕೊಡ್ರಿ ಅಂದರೆ ತತ್ಕ್ಷಣದಲ್ಲಿ ನೀರು ತಂದು ಕೊಟ್ಟರೆ ಅದು ಉಪಯೋಗ. ಸುಮ್ಮನೆ ಕೂತ್ಬಿಡೋದು. ಅವನು ಪಾಪ ಎಲ್ಲಿಯೋ ಹೋಗಿ ನೀರು ಹುಡ್ಕೊಂಡು ಬಂದು ನೀರು ಕುಡಿದು ಎಲ್ಲ ಮಾಡಿ ಮಲ್ಕೊಂಡಿರ್ತಾನೆ. ಒಂದು 4 ತಾಸು ಆದಮೇಲೆ ಇವನಿಗೆ ತನಗೆ ನೆನಪಾದಾಗ ಹೋಗಿ ಎಬ್ಬಿಸಿ ನೀರು ಕೊಡ್ತೇನೆ ಅಂದರೆ ಏನು ಉಪಯೋಗ? ಅವನ ನೀರಡಿಕೆ ಇಲ್ಲವೇ ಇಲ್ಲ. ಈಗ ಹಾರ್ನ್ ಬಾರಿಸ್ತಾ ಇದ್ದಾನೆ, ಸರಿಬೇಕು, ತಕ್ಷಣಕ್ಕೆ ನಿಧಾನವಾಗಿ ಡಿಸಿಷನ್ ತೆಗೆದುಕೊಳ್ಳೋದು. ಏನಪ್ಪ ಏನಂತೀಯ, ಹಾರ್ನ್ ಆಗ್ತಾ ಇದೆ, ವಾಟ್ ಈಸ್ ಯುವರ್ ಒಪಿನಿಯನ್ ಅಂತ ಒಂದು 10 ಜನರಿಗೆ ಕೇಳೋದು. ನಿನ್ನ ಅಭಿಪ್ರಾಯ ಏನು, ನಿನ್ನ ಅಭಿಪ್ರಾಯ ಏನು? ಯಾರ ಅಭಿಪ್ರಾಯ? ಇನ್ನೊಂದು 4 ಜನರಿಗೆ ಕೇಳೋದರೊಳಗೆ ನನ್ನ ಅಭಿಪ್ರಾಯ ನಿನ್ನನ್ನು ಮುಗದೇ ಹೋಯ್ತು ಕಥೆ. ಶೀಘ್ರದಲ್ಲಿ ಅಭಿಪ್ರಾಯವನ್ನು, ನಿರ್ಣಯವನ್ನು ತೆಗೆದುಕೊಂಡು ಕಾರ್ಯ ಮಾಡಬೇಕು. ದೀರ್ಘಸೂತ್ರಿ, ಆಲಸ್ಯವನ್ನು ಮಾಡಬಾರದು, ಅದು ಮೂಢರ ಲಕ್ಷಣ. ಶ್ರಾದ್ದಂ ಪಿತೃಭ್ಯೋ ನ ದದಾತಿ ದೈವತಾನಿ ನ ಚರ್ಚತಿ ಸುಹೃನ್ ಮಿತ್ರಂ ನ ಲಭತೆ ತಮಾಹುರ್ಮೂಢಚೇತಸಂ. ಪಿತೃಗಳ ಸೇವೆಯನ್ನು ಮಾಡೋದಿಲ್ಲ, ಕಾಲ ಕಾಲಕ್ಕೆ ಮಾಡಬೇಕಾದ ಶ್ರಾದ್ದಾದಿ ಕರ್ಮಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ಮಾಡುವುದಿಲ್ಲ. ದೇವತೆಗಳ ಪೂಜೆಯನ್ನು ಮಾಡಬೇಕು. ದೈವತಾನಿ ನ ಚಾರ್ಚತಿ, ಸರ್ವೋತ್ತಮ ಎಂಬುದಾಗಿ ಭಗವಂತನನ್ನೇ ಪೂಜೆ ಮಾಡೋದು, ನಾರಾಯಣನನ್ನ. ಆ ಭಗವಂತನ ದಾಸರು, ಭಗವಂತನ ಪರಿವಾರ ದೇವತೆಗಳು ಅಂತ ರಮಾಬ್ರಹ್ಮಾದಿಗಳ ಪೂಜೆಯನ್ನು ಮಾಡಬೇಕು. ಮಹಾಲಕ್ಷ್ಮಿಯ ಪೂಜೆ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರು
ಎಲ್ಲ ದೇವತೆಗಳನ್ನು ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಬೇಕು. ತನ್ನ ಕುಲದೇವರನ್ನ ಪೂಜೆ ಮಾಡಬೇಕು. ದೈವತಾನಿನ ಚಾರ್ಚತಿ, ಕುಲದೇವರ ಪೂಜೆ ಮಾಡುವುದಿಲ್ಲ. ಕುಲದೇವರು ಯಾರು ಅಂತ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಏನೋ ಸಣ್ಣ ಪುಟ್ಟ ವಿಷಯ ಗೊತ್ತಿಲ್ಲ ಅಂದ್ರೆ ಅಡ್ಡಿ ಇಲ್ಲ. ಕುಲದೇವರ ಗೊತ್ತಿಲ್ಲ ಅಂದ್ರೆ ಹೇಗೆ? ಎಷ್ಟೋ ಜನ ದೇವರೇ ಗೊತ್ತಿಲ್ಲದೆ ಆಮೇಲೆ ಯಾರಿಗೋ ಕೇಳಿಕೊಂಡು ಏನೋ ಮಾಡಿ, ಹಾಗಾದರೆ ಇವರು ಹಿರಿಯರೇನು ಪೂಜೆ ಮಾಡಿದರು, ಇವನೇನು ಮಾಡಿದ, ಇವರಿಗೆ ಯಾಕೆ ಹೇಳಲಿಲ್ಲ, ಅವರಿಗೆ ಯಾಕೆ ಗೊತ್ತಿರಲಿಲ್ಲ? ಎಂತಹ ಮೌಢ್ಯದ ಲಕ್ಷಣ ಇದು. ಮೌಢ್ಯದ ಪರಂಪರೆಯಾಗಿ ಹೋಗುತ್ತೆ ದೇವತೆಯೇ ಗೊತ್ತಿಲ್ಲ ಅಂದರೆ. ದೇವಿ ಯಾರು, ಕುಲದೇವಿ ಯಾರು ಚೆನ್ನಾಗಿ ತಿಳಿದುಕೊಂಡು ಶಾಸ್ತ್ರ ಸಮ್ಮತವಾದ ಆ ಕುಲದೇವರನ್ನ, ಕುಲದೇವತೆಯನ್ನ ಶ್ರದ್ಧೆಯಿಂದ ಪೂಜೆ ಮಾಡಿ ಅನುಗ್ರಹವನ್ನು ಪಡೆದು ತನ್ನ ಸಾಧನೆಯನ್ನ ನಿರ್ವಿಘ್ನವಾಗಿ ಮಾಡಬೇಕೇ ಹೊರತು ಕುಲದೇವತೆಯ ಅವಕೃಪೆಗೆ ಪಾತ್ರರಾಗಿ ಸಾಧನೆಗೆ ವಿಘ್ನಗಳನ್ನು ತಂದುಕೊಂಡು ಇಹಲೋಕದ ಜೀವನದಲ್ಲಿಯೂ ಸುಖವನ್ನು ಅನುಭವಿಸದೆ ಪರಲೋಕದಲ್ಲಿಯೂ ದುಃಖವನ್ನು ಅನುಭವಿಸುವಂತಹ ದುರ್ಧರ ಪ್ರಸಂಗವನ್ನು ತಂದುಕೊಳ್ಳಬಾರದು. ದೇವತೆಗಳ ಅರ್ಚನೆಯನ್ನು ಮಾಡಬೇಕು. ದೇವತೆಗಳ ಪೂಜೆಯನ್ನು ಮಾಡದಿದ್ದರೆ ದೇವತೆಗಳು ಇವನಿಂದ ಇನ್ನಷ್ಟು ದುಷ್ಕೃತ್ಯಗಳನ್ನು ಮಾಡಿಸಿ ದೇವರ ದ್ವೇಷವಾಗುವಂತೆ ಮಾಡಿ ಇವನನ್ನು ನರಕಕ್ಕೆ ಹಾಕ್ತಾರೆ. ದೇವರ ಆಜ್ಞೆ ಇದೆ, ನಿಮ್ಮ ಪೂಜೆ ಯಾರು ಮಾಡೋದಿಲ್ಲ ಅವರಿಂದ ಇನ್ನಷ್ಟು ಪಾಪ ಕಾರ್ಯಗಳನ್ನು ಮಾಡಿಸಿ ಅವರನ್ನ ನರಕಕ್ಕೆ ಹಾಕಿರಿ ಅಂತ. ಹೀಗಾಗಿ ದೇವತೆಗಳನ್ನು ಶ್ರದ್ಧೆಯಿಂದ ಪೂಜೆ ಮಾಡಲೇಬೇಕು. ಪಿತೃಗಳ ಪೂಜೆಯನ್ನೂ ಮಾಡಬೇಕು, ದೇವತೆಗಳ ಪೂಜೆಯನ್ನೂ ಮಾಡಬೇಕು. ಮಾಡದಿದ್ದರೆ ಅವನು ಮೂಢ. ಜೀವನದಲ್ಲಿ ಗೆಳೆಯರು ಅಂತ ಕೆಲವರು ಇರಬೇಕು. ಗೆಳೆಯರನ್ನು ಮಾಡ್ಕೊಂಡಿರ್ಬೇಕು. ಕೆಲವರನ್ನ ಯಾರೂ ಗೆಳೆಯರು ಅಂತ ಇರೋದಿಲ್ಲ ಕೆಲವರಿಗೆ. ಅವನು ಮೂಢ ಅಂತೆ ಅರ್ಥ. ಇವನಿಗೇನು ಬುದ್ಧಿ ಇಲ್ಲ ಅಂದ್ರೂ ಇವನ ಹತ್ರ ಯಾರೂ ಗೆಳೆತನ ಮಾಡೋದಿಲ್ಲ. ಅಥವಾ ಸಾಕಷ್ಟು ಬುದ್ಧಿ ಇದ್ರೂ ನನ್ನ ಹಾಗೆ ಇನ್ನೊಬ್ಬರಿಗೂ ಬುದ್ಧಿ ಇದೆ ಅಂತ ಒಪ್ಪಗೊಳ್ಳದೇ ಇದ್ರೂ ಇವನ ಹತ್ರ ಯಾರೂ ಗೆಳೆತನ ಮಾಡೋದಿಲ್ಲ. ಎರಡು ಕಾರಣಕ್ಕಾಗಿ ಇವನ ಹತ್ತಿರ ಗೆಳೆಯರು ಬರದೇ ಇರೋ ಸಾಧ್ಯತೆ ಇದೆ. ಇವನಿಗೇನು ಬುದ್ಧಿ ಇಲ್ಲ ಅಂತ ಇವನಿಂದ ದೂರ ಇರಬಹುದು, ಅಥವಾ ನಮಗೂ ಬುದ್ಧಿ ಇದೆ ಅನ್ನೋದನ್ನು ಇವನು ಒಪ್ಪೋದಿಲ್ಲ ಅಂದಮೇಲೆ ಇವನು ಯಾಕೆ ಬೇಕು ನಮಗೆ ಅಂತೂ ದೂರ ಇರಬಹುದು. ಏನೇ ಆದರೂ ಹಾನಿ ಮಾತ್ರ ಇವನಿಗೇನೆ. ತಾನು ಇನ್ನೊಬ್ಬರಲ್ಲಿ ಬುದ್ಧಿ ಇದೆ, ವಿವೇಕ ಇದೆ, ಅವರ ಮಾರ್ಗದರ್ಶನವನ್ನು ಪಡೆದರೆ ನನಗೆ ಹಿತ ಇದೆ ಅನ್ನುವುದನ್ನು ತಿಳಿದು ಅಂಥವರ ಸಹವಾಸವನ್ನು ಮಾಡಬೇಕು. 4 ಜನರನ್ನ ಗೆಳೆಯರು ಅಂತ ಇಟ್ಕೋಬೇಕು, ಸಜ್ಜನರನ್ನ. ಸುಹೃನ್ ಮಿತ್ರಂ ನಲಭತೆ ತಮಾಹುರ್ ಮೂಢಚೇತಸಂ. ಅವನು ಮೂಢ ಅಂತ. ಮಿತ್ರ ಅಂತ ಟೈಟಲ್ ಇದ್ದವರು ಸಾಕಷ್ಟು ಜನ ಸಿಗಬಹುದು. ಮಿತ್ರ ಮಿತ್ರ ಅಂತ ಹೇಳಿಕೊಂಡು ಬರ್ಬೋದು ಸಾವಿರಾರು ಜನ. ಆದರೆ ಸುಹೃನ್ ಮಿತ್ರಂ ನಲಭತೆ, ಒಳ್ಳೆಯ ಹೃದಯದ ಸಾಧು ಹೃದಯದ ಮಿತ್ರರು ಸಿಗೋದು ಕಷ್ಟ. ಸುಹೃನ್ ಮಿತ್ರಂ ನ ಲಭತೆ ತಮಾಹುರ್ಮೂಢಚೇತಸಂ. ಅನಾಹೂತಃ ಪ್ರವಿಶತಿ ಅಪೃಷ್ಟೋ ಬಹುಭಾಷತೆ ಅವಿಶ್ವಸ್ತೆ ವಿಶ್ವಸಿತಿ ಮೂಢಚೇತಾನರಾಧಮಃ. ಯಾರಾದರೂ ಆಮಂತ್ರಣ ಕೊಟ್ಟರೆ ಹೋಗಬೇಕು. ಕೆಲವು ಅಪವಾದಗಳಿವೆ, ಅದು ಬೇರೆ. ಅನಾಹುತ ಅಪ್ಯಭಿಯಾಂತಿ ಸೌಹೃದಾತ್ ಭರ್ತು ಗುರೋಃ ದೇಹಕೃತಶ್ಚ ಕೇತನಂ. ಹೆಂಡತಿ ಗಂಡನ ಮನೆಗೆ ಹೋಗಬೇಕಾದರೆ ಆಮಂತ್ರಣ ಬಂದಿಲ್ಲ ಹೋಗೋದಿಲ್ಲ ಅಂತ ಅನ್ನಬಾರದು. ಆಮಂತ್ರಣ ಬಂದರೆ ಅವಮಾನ. ಅದು ಬರಬೇಕು, ತಾವು ಬರಬೇಕು ಅಂದ್ರೆ ಕರೆಯದೇ ಇದ್ದಾಗ ಬರಬಾರ್ದು ಅಂತ ಅರ್ಥನೇ ಅಲ್ಲ. ಅದೇ ಅವಮಾನ. ಕರೆಯದೇ ಹೋಗಬೇಕು ಗಂಡನ ಮನೆಗೆ. ಗುರುಗಳ ಮನೆಗೆ ಶಿಷ್ಯರು ಬರಬೇಕಾದರೆ ಆಮಂತ್ರಣವನ್ನು ಬಯಸಬಾರದು. ತಂದೆಯ ಮನೆಗೆ ಮಕ್ಕಳು ಹೋಗಬೇಕಾದರೆ ಆಮಂತ್ರಣದ ಅಪೇಕ್ಷೆ ಇಲ್ಲ. ಭರ್ತುಹು ಗುರೋಹೋ ದೇಹಕೃತಶ್ಚ ಕೇತನಂ. ಇದನ್ನು ಶ್ರೀಮದ್ ಭಾಗವತದಲ್ಲಿ ಸತೀದೇವಿ ಹೇಳುವಂತಹ ಮಾತು. ಆದರೆ ಅಂತಹ ಪ್ರಸಂಗಗಳನ್ನು ಬಿಟ್ಟು
ಸುಮ್ಮನೆ ಇನ್ನೊಬ್ಬರಿಗೆ ಮುಜುಗರ ಆಗೋ ಹಾಗೆ, ಸಂಕೋಚ ಆಗೋ ಹಾಗೆ ಅವರ ಮನೆಯಲ್ಲಿ ಪ್ರವೇಶ ಮಾಡಬಾರದು. ಅನಾಹೂತಃ ಪ್ರವಿಶತಿ. ಅಪೃಷ್ಟೋ ಬಹುಭಾಷತೆ. ಏನು ಕೇಳಿರೋದಿಲ್ಲ, ಬಹಳ ಮಾತಾಡೋದು. ಮಾತೇ ಆಡಬಾರ್ದು ಕೇಳದೇ ಇದ್ದಾಗ. ಏನು ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ಯಾರಾದರೂ ತನಗೆ ಕೇಳಿದರೆ ಉತ್ತರ ಕೊಡಬೇಕು. ಇಲ್ಲದೇ ಇದ್ದರೆ ಇವನ ಮಾತಿಗೆ ಬೆಲೆ ಇರೋದಿಲ್ಲ. ಇವನ ಒಂದೊಂದು ಮಾತಿಗೆ ಬೆಲೆ ಕಟ್ಟಬೇಕು. ಬೆಲೆ ಕಟ್ಟಲಿಕ್ಕಾಗಬಾರದು, ಆದರೆ ಬೆಲೆ ಇರಬೇಕು. ಆ ತರಹ ಮುತ್ತಿನ ಮಾತುಗಳು ಹಾಗೆ ಬರಬೇಕು. ಒಂದೊಂದು ಮಾತು ಅಂದರೆ ಅಷ್ಟೇ ಬೆಲೆ ಬಾಳುವ ಮಾತು ಅಂತಾಗಿರ್ಬೇಕು. ಏನೋ ಒದರ್ತಿರ್ತಾನೆ ಮಹಾರಾಯ, ಅವನದೇನು ಕೇಳೋದು ಅಲ್ಲ, ಬರಲೇಬಾರದು. ಅಪೃಷ್ಟೋ ಬಹುಭಾಷತೆ. ಅವಿಶ್ವಸ್ತೆ ವಿಶ್ವಸಿತಿ. ಯಾರ ಮೇಲೂ ವಿಶ್ವಾಸ ಇಡೋದು, ಅಯೋಗ್ಯರ ಮೇಲೆ, ಅಂಥವರಿಗೆ ಮೂಢ ಅಂತ ಕರೀತಾರೆ. ಪರಂಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ ಯಶ್ಚ ಕ್ರುಧ್ಯತ್ಯನೀಶಾನಃ ಸಚ ಮೂಢತಮೋ ನರಃ. ತಾನು ಸ್ವಯಂ ದೋಷವನ್ನ ತುಂಬಿಕೊಂಡು ಇನ್ನೊಬ್ಬರಲ್ಲಿರುವ ದೋಷವನ್ನು ಮಾತ್ರ ಎತ್ತಿ ತೋರಿಸಿದರೆ ಅವನು ಮಹಾಮೂಢ. ಅದಕ್ಕೆ ಹೇಳ್ತಾರೆ, ಒಂದು ಬೆರಳನ್ನು ಇನ್ನೊಬ್ಬರಿಗೆ ತೋರಿಸುವಾಗ 4 ಬೆರಳು ತನ್ನ ಕಡೆಗೆ ಆಗಿರುತ್ತದಂತೆ. ಮತ್ತೊಬ್ಬರ ದೋಷ ತೋರಿಸುವಾಗ ತನ್ನ ಬಗ್ಗೆ ತಾನು ಚಿಂತನೆ ಮಾಡಬೇಕು. ಆ ದೋಷ ನನ್ನಲ್ಲಿದೆಯೋ ಇಲ್ಲವೋ. ಇದೆ ಅಂದರೆ ನಾನು ಅವನಿಗೆ ಹೇಳುವುದರಲ್ಲಿ ಅರ್ಥ ಇಲ್ಲ, ನಾನು ತಿದ್ದುಕೊಳ್ಳಬೇಕು ಮೊದಲಿಗೆ. ಒಬ್ಬ ವೈದ್ಯರ ಕಥೆಯನ್ನು ನೀವು ಕೇಳ್ತಿರಲ್ಲ. ನಮ್ಮ ಹುಡುಗ ಬಹಳ ಬೆಲ್ಲ ತಿಂತಾನೆ, ಅವನಿಗೆ ಸ್ವಲ್ಪ ಹೇಳ್ರಿ ಅಂತ ತಾಯಿ ಕರ್ಕೊಂಡು ಹೋದ್ಲಂತೆ ಮಗನನ್ನು ವೈದ್ಯರ ಹತ್ರ. ಇನ್ನು 15 ದಿವಸ ಬಿಟ್ಟು ಬರ್ರಿ ಎಂದ್ರಂತೆ. ಅದ್ರ ಬಗ್ಗೆ, ಬೆಲ್ಲದ ಬಗ್ಗೆ ಫುಲ್ ರಿಸರ್ಚ್ ಮಾಡಿ ಏನೇನಾಗತ್ತೆ ಅಂತೆಲ್ಲ ಡೀಟೇಲ್ ಕಂಪ್ಯೂಟರ್ ಒಳಗೆ ಹಾಕಿ ಅದನ್ನು ಪ್ರಿಂಟೌಟ್ ತೆಗೆದು ಅದನ್ನು ಫ್ರೇಮ್ ಹಾಕಿಸಿ ಪ್ರಾಯ ನನ್ನ ಮಗನಿಗೆ ಕೊಡ್ಬೋದು, ಅದನ್ನು ನೋಡಿಕೊಂಡು ದಿವಸ ಅವನು ಬೆಲ್ಲ ತಿನ್ನೋದು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಇವಳು ಅಂದ್ಕೊಂಡಿದ್ಲು. 15 ದಿವಸ ಆದಮೇಲೆ ಹೋದರೆ ಮಗು ಬೆಲ್ಲ ತಿನ್ನಬಾರ್ದಪ್ಪ, ಒಳ್ಳೇದಾಗೋದಿಲ್ಲ ಇಷ್ಟು ಹೇಳಿ ಕಳಿಸ್ಬಿಟ್ಟ ಡಾಕ್ಟ್ರು. ಇಷ್ಟು ಹೇಳಲಿಕ್ಕೆ 15 ದಿವಸ ಯಾಕೆ ಬೇಕಾಯಿತು ಅಂದ್ಲು ಅವಳು. ಅವನಂದ, ನಾನೂ ಬೆಲ್ಲ ಬಹಳ ತಿಂದಿದ್ದೆ, ಈ 15 ದಿವಸ ಟ್ರೈ ಮಾಡಿ ಮೊದಲು ನಾನು ಬಿಡೋದಕ್ಕೆ ಪ್ರಯತ್ನ ಮಾಡಿದೆ, ಆಮೇಲೆ ನಾನು ಹೇಳಿದೆ ಎಂದಂತೆ. ಯಾಕೆ ಅಂದರೆ ತನ್ನಲ್ಲಿ ದೋಷ ಇಟ್ಟುಕೊಂಡು ಇನ್ನೊಬ್ಬರಿಗೆ ಹೇಳಿದರೆ ಅದು ಪರಿಣಾಮ ಆಗುವುದಿಲ್ಲ. ಆ ಡಾಕ್ಟರ್ ಪಾಪ ಪ್ರಾಮಾಣಿಕೆ ಇದ್ದ ಮಾತು ಬೇರೆ. ಆದರೆ ತಾನು ದೋಷವನ್ನು ಮುಚ್ಚಿಟ್ಟುಕೊಳ್ಳುವುದರಲ್ಲಿ ಅರ್ಥ ಇಲ್ಲ, ತಾನು ಮೊದಲು ತಿದ್ದಿಕೊಳ್ಳಬೇಕು. ಪರಂಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ. ಇದು ಜೀವನದಲ್ಲಿ ಮನುಷ್ಯ ರೂಢಿಸಿಕೊಂಡ್ರೆ ಇನ್ನೇನು ಬೇಕು. ಅವನು ಉದ್ಧಾರ ಆಗಿ ಹೋದ ಹಾಗೆ ಲೆಕ್ಕ. ಏನು ಮಾತಾಡ್ತಾನೆ ಅದನ್ನು ತಾನು ಜೀವನದಲ್ಲಿ ತರದೆ, ತನ್ನಲ್ಲಿ ಆ ಸುಧಾರಣೆಯನ್ನು ಮಾಡಿಕೊಳ್ಳದೆ ಇನ್ನೊಬ್ಬರಿಗೆ ಹೇಳಬಾರದು. ಈ ಒಂದು ನಿಯಮ ಇಟ್ಟುಕೊಂಡ್ರೆ ಎಲ್ಲರೂ ಸಶರೀರ ಮೋಕ್ಷಕ್ಕೆ ಹೋಗ್ಬೋದು. ಅದರ ಅಭಿಪ್ರಾಯ ಇಷ್ಟೇ, ಅಷ್ಟು ಸದ್ಗುಣಗಳು ಪ್ರವಾಹ ರೂಪದಲ್ಲಿ ಮನುಷ್ಯನಲ್ಲಿ ಬರ್ತವೆ. ಆದರೆ ಮನುಷ್ಯ ತನ್ನಲ್ಲಿ ಆ ಗುಣಗಳು ಬರಬೇಕು, ದೋಷಗಳು ಹೋಗಬೇಕು, ಆ ಕಡೆಗೆ ಗಮನ ಇಲ್ಲದೆ ಸುಮ್ಮನೆ ಹಾಳು ಹರಟೆ ಹೊಡಿತಾ ಇನ್ನೊಬ್ಬರ ನಿಂದೆಯನ್ನು ಮಾತ್ರ ಮಾಡ್ತಾನೆ ಅನ್ನೋದಕ್ಕಾಗಿ ದೋಷಿಯಾಗಿ ಹಾಗೇ ಉಳಿದಿದ್ದಾನೆ, ಪಾಪಿಯಾಗಿ. ಹಾಗಿರಬಾರದು ಅಂತ ವಿದುರ ಹೇಳ್ತಾನೆ. ಪರಂಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ. ನಿತ್ಯದಲ್ಲಿ ತನ್ನನ್ನು ತಾನು ಚಿಂತನೆ ಮಾಡಬೇಕು. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ನಿತ್ಯ ಬೆಳಗ್ಗೆಯೋ ರಾತ್ರಿಯೋ ಮಲಗುವಾಗ 1-2 ನಿಮಿಷ ಕಣ್ಣು ಮುಚ್ಚಿ ಕೂಡಬೇಕು. ಇವತ್ತು ಬೆಳಗ್ಗೆಯಿಂದ ನಾನು ಇಷ್ಟೊತ್ತು ಮಾಡಿದ ಕೆಲಸಗಳು ಏನು, ಅದರಲ್ಲಿ ಯಾವುದು ಸಜ್ಜನರಿಗೆ ಹೋಲುವ ಕಾರ್ಯಗಳು, ಯಾವುದು ದುರ್ಜನರಿಗೆ ಪಶುಗಳಿಗೆ ಸಮಾನವಾದ ಕಾರ್ಯಗಳು ಯಾವುವು. ಅದರಲ್ಲಿ ಪಶುಗಳಂತೆ ಬರೀ ತಿನ್ನೋದು, ಮಲಗೋದು, ತಿರುಗೋದು ಇವುಗಳೆಲ್ಲ ಪಶುಗಳ ಕಾರ್ಯ. ಇದು ಅವುಗಳೇ ಹೆಚ್ಚಾಗಿದೆಯಾ? ಮಹಾಪುರುಷರು ಮಾಡುವಂತಹ ಪರೋಪಕಾರ, ಜ್ಞಾನ, ಧ್ಯಾನ, ಪಾಠ, ಪ್ರವಚನ, ಸೇವೆ,
ಶುಶ್ರೂಷೆ ಈ ತರಹದ ಸತ್ಕಾರ್ಯಗಳೇನಾದರೂ ನನ್ನಿಂದ ನಡೆದಿದೆಯಾ? ನಡೆದಿದ್ದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋದು. ಇಲ್ಲ ಹಾಗಾದರೆ ನಾಳೆ ಸ್ವಲ್ಪ ತಿದ್ದಿಕೊಳ್ಳೋಣ. ಇವತ್ತು 10 ಪಶುಗಳ ಕಾರ್ಯ, 1 ದೇವ ಕಾರ್ಯ ಆದರೆ ನಾಳೆ ಕನಿಷ್ಠ 2 ದೇವ ಕಾರ್ಯಗಳನ್ನು ಮಾಡೋಣ. ಪಶುಗಳ ಕಾರ್ಯವನ್ನು ಸ್ವಲ್ಪ ಕಡಿಮೆ ಮಾಡೋಣ. 10 ಇದ್ದದ್ದು 9 ಆಗಲಿ, 9 ಇದ್ದದ್ದು 8 ಆಗಲಿ. ನಿಧಾನವಾಗಿ ಪ್ರಗತಿ ಸಾಧ್ಯ. ಆ ಕಡೆಗೆ ಚಿಂತನವೇ ಇಲ್ಲದೆ ಇದ್ದರೆ ಇಡೀ ಜೀವನ ವ್ಯರ್ಥವಾಗಿಯೇ ಹೋಗ್ತದೆ. ಯಶ್ಚ ಕ್ರುಧ್ಯತ್ಯನೀಶಾನಃ ಸಚ ಮೂಢತಮೋ ನರಃ ಆತ್ಮನೋ ಬಲಮಾಜ್ಞಾಯ ಧರ್ಮಾರ್ಥ ಪರಿವರ್ಜಿತಂ ಅಲಭ್ಯಮಿಚ್ಛೇನ್ ನೈಷ್ಕರ್ಮ್ಯಾನ್ ಮೂಢಬುದ್ಧಿರಿಹೋಚ್ಯತೆ. ಸುಮ್ಮನೆ ಸಿಟ್ಟಿಗೆ ಬರ್ತಾನೆ. ಸಿಟ್ಟಿಗೆ ಬಂದರೆ ಅದನ್ನು ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ಇರಬೇಕು. ಸಿಟ್ಟಿಗೆ ಬಂದದ್ದನ್ನು ನೋಡಿ 4 ಜನ ಹೊಡೆಸಿಕೊಂಡು ಸಾಯೋದಾಗಿದ್ದರೆ ಸಿಟ್ಟಿಗೆ ಬಂದ ಪ್ರಯೋಜನ ಏನು? ಅಂಥವ್ರು ಸಿಟ್ಟಿಗೆ ಬರಲಿಕ್ಕೆ ಹೋಗಬಾರ್ದು. ಇವನು ಸಿಟ್ಟಿಗೆ ಬಂದರೆ ಉಳಿದವರು ಹೆದರಿರಬೇಕು. ಆ ತರಹ ಸಿಟ್ಟಿಗೆ ಬರಬೇಕು. ಅಮರ್ಷಹೀನೇನ ಜನಸ್ಯ ಜಂತುನ ನ ಜಾತಃ ಹಾರ್ದೇನ ನ ವಿದ್ವಿಷಾದರಃ. ಭಾರವಿ ಹೇಳ್ತಾನೆ, ಡರ ಅಂದರೆ ಭಯ. ಭಯ ಇರಬೇಕು. ಇವನು ಸಿಟ್ಟಿಗೆ ಬಂದಿದ್ದಾನೆ ಅಂದರೆ ಉಳಿದವರಲ್ಲಿ ಭಯ ಹುಟ್ಟಿರಬೇಕು, ಕಂಪ ಆಗಿರಬೇಕು. ಇವನು ಪ್ರೀತಿ ಮಾಡಿದ್ದಾನೆ ಅಂದರೆ ಅಷ್ಟು ಸಂತೋಷವಾಗಿರಬೇಕು ಅವರಿಗೆ. ಅದು ಎರಡೂ ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ. ಆ ತರಹ ಒಂದು ಸಾಮರ್ಥ್ಯವನ್ನು, ಗಾಂಭೀರ್ಯವನ್ನು ಪಡೆದಂತಹ ವ್ಯಕ್ತಿ ಇನ್ನೊಬ್ಬರು ತಾನು ಹೇಳಿದಂತೆ ನಡೆಯದೇ ಇದ್ದರೆ ಅವರನ್ನು ಶಾಸನ ಮಾಡಲಿಕ್ಕೆ, ದಂಡ ಮಾಡಲಿಕ್ಕೆ ಶಕ್ತಿ ಇದ್ದರೆ ಸಿಟ್ಟಿಗೆ ಬಂದದ್ದು ಅರ್ಥ ಇದೆ. ಯಾವುದು ತನಗೆ ಲಭ್ಯ ಅದನ್ನು ಮಾತ್ರ ಬಯಸಬೇಕು. ತನ್ನ ಮಾತು ಕೇಳದವರನ್ನ, ಶಿಷ್ಯರಲ್ಲದೇ ಇದ್ದವರನ್ನ ಕರೆದುಕೊಂಡು ಉಪದೇಶ ಮಾಡಿ ಅವರು ತಿರಸ್ಕಾರ ಮಾಡುವಂತೆ ಮಾಡಿಕೊಳ್ಳಬಾರದು. ಶಿಷ್ಯರಿಗೆ, ವಿನೀತರಿಗೆ, ಶ್ರದ್ಧೆ ಇದ್ದವರಿಗೆ ಮಾತ್ರ ಉಪದೇಶ ಮಾಡಬೇಕು. ಎಂದಿಗೂ ಏಕಾಂತದಲ್ಲಿ ಪರಸ್ತ್ರೀಯರ ಜೊತೆಗೆ ವಾಸವನ್ನು ಮಾಡಬಾರದು. ದೂರದಲ್ಲಿ ಇರಬೇಕು. ಅಗ್ನಿಯಿಂದ ಹೇಗೆ ದೂರ ಇರ್ತಾನೋ ಮನುಷ್ಯ, ಆ ರೀತಿ ಪರಸ್ತ್ರೀಯರಿಂದ ದೂರ ಇರಬೇಕೇ ಹೊರತು ಅವರ ಜೊತೆಗೆ ಹೆಚ್ಚು ಸಹವಾಸವನ್ನು ಮಾಡುವುದು, ಯಾವುದೇ ರೀತಿಯ ಕುದೃಷ್ಟಿಯಿಂದ ನೋಡೋದು, ಇವುಗಳೆಲ್ಲ ಮೂಢರ ಲಕ್ಷಣ. ಯಾರನ್ನು ನಾವು ಸೇವಿಸಬೇಕು, ಭಜಿಸಬೇಕು, ಏನಾದರೂ ಲಾಭ ಇದೆ ಅಂದರೆ ಭಜಿಸಬೇಕು. ಒಬ್ಬರ ಹತ್ರ ಚೆನ್ನಾಗಿ ಪ್ರೀತಿಯನ್ನು ಮಾಡಿದರೆ ಅವರು ಜ್ಞಾನವನ್ನು ಕೊಡ್ತಾರೆ, ಅಡ್ಡಿ ಇಲ್ಲ. ಇಲ್ಲ ಹಣ ಅಥವಾ ಇನ್ನೇನೋ ಯಾವುದೇ ಒಂದು ರೀತಿಯಿಂದ ಏನು ಬೇಡ, ಪ್ರೀತಿಯನ್ನು ಕೊಟ್ಟರೆ ಸಾಕು. ಕೊನೆಗೆ ಕದರ್ಯಂ ಭಜತೆ ಯಶ್ಚ ತಮಾಹುರ್ ಮೂಢಚೇತಸಂ. ಕೃಪಣನಾದ ಜೀನನಾದ ವ್ಯಕ್ತಿ ಅಂಥವನನ್ನು ನಾವು ಬಹಳ ಪ್ರೀತಿಯಿಂದ ನೋಡಿದರೆ ಏನು ಲಾಭ? ಅವನೇನು ಕೊಡುವುದಿಲ್ಲ. ನಿಮಗನಿಸ್ಬೋದು, ಇದೇನು ಹಾಗಾದರೆ ಜೀನರನ್ನ ಹತ್ರ ಅವ್ರ ಹತ್ರ ಹೋಗಬಾರ್ದು, ಮಾತಾಡಬಾರ್ದು ಅಂದರೆ ಬರೀ ದುಡ್ಡು ಕೊಡೋರನ್ನ ಅಷ್ಟೇ ಮಾತಾಡಿಸ್ಬೇಕಾ? ಹಾಗಾದರೆ ಆ ಅರ್ಥ ಅಲ್ಲ. ಅದಕ್ಕೆ ನಾನು ಹೇಳಿದೆ, ಯಾವುದನ್ನೂ ಕೊಡದೇ ಇದ್ದ ವ್ಯಕ್ತಿ ಜ್ಞಾನವನ್ನು ಕೊಡಲಿ, ಹಣ ಕೊಡಲಿ, ಪ್ರೀತಿಯನ್ನು ಕೊಡಲಿ, ವಿಶ್ವಾಸವನ್ನು ಕೊಡಲಿ, ಒಂದು ಮಂದಸ್ಮಿತವನ್ನು ಕೊಡ್ಲಿಕ್ಕೆ ಬರುತ್ತಲ್ಲ. ಏನೂ ಕೊಡ್ಲಿಕ್ಕಾಗದ ದರಿದ್ರರು ಅಂತ ಕೆಲವರಿದ್ದಾರೆ, ಜೀನರಿದ್ದಾರೆ, ಕೃಪಣರಿದ್ದಾರೆ. ಅಂಥವರು ಅವರು ಕೇವಲ ಧನ ಕೃಪಣರಲ್ಲ, ಅವರು ಆತ್ಮೀಯತಾ ಕೃಪಣರು, ವಿಶ್ವಾಸ ಕೃಪಣರು. ಅಂತಹ ಎಲ್ಲ ದೃಷ್ಟಿಯಿಂದ ಯಾರು ಕೃಪಣರೋ, ಜೀನರೋ, ಏನೂ ಕೊಡುವುದಕ್ಕೆ ಮನಸ್ಸು ಮಾಡದಂತಹ ಮಹಾಸ್ವಾರ್ಥ ಲಂಪಟರೋ, ಅಂಥವರ ಹತ್ರ ಹೋಗುವುದರಿಂದ ಯಾವ ಲಾಭವೂ ಇಲ್ಲ. ಕದರಿಯಂ ಭಜತೆ ಯಶ್ಚ ತಮಾಹುರ್ ಮೂಢಚೇತಸಂ. ಇಂತಹ ಬೇಕಾದ ಸದ್ಗುಣಗಳಿದ್ದರೂ ಯಾರು ಯಾವ ಉನ್ಮತ್ತನವನ್ನು ಮಾಡದೆ ವಿನಯದಿಂದ ಇರ್ತಾನೋ ಅವನೇ ನಿಜವಾದಂತಹ ಪಂಡಿತ. ಏಕಸ್ಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ ಯೋಸಂ ವಿಭಜ್ಯ ಭೃತ್ಯೇಭ್ಯ ಕೋ ನೃಶಂಸ ತರಸ್ತತಃ. ತನಗೆ ಬಂದಂತಹ ಸಂಪತ್ತು, ತನಗೆ ಬಂದ ವಸ್ತ್ರ, ತನಗೆ ಬಂದ ಅನ್ನ 4 ಜನರಿಗೆ ಕೊಟ್ಟು, ತನ್ನ ಭೃತ್ಯರಿಗೆ, ಇಷ್ಟಮಿತ್ರರಿಗೆ
ಬಾಂಧವರಿಗೆ ಕೊಟ್ಟು ತಾನು ಸ್ವೀಕಾರ ಮಾಡಬೇಕು. ಯಾರಿಗೂ ಕೊಡದೆ ತಾನು ಸ್ವೀಕಾರ ಮಾಡ್ತಾನೆ ಅಂದರೆ ಅವನು ಮಹಾಕ್ರೂರ, ಮಹಾಕೃತಘ್ನ, ಮಹಾದುಷ್ಟ ಅವನು. ಇದು ಎಲ್ಲರಿಗೂ ಹೇಳುವಂತಹ ಮಾತು ವಿದುರ. ಎಲ್ಲ ವಿಷಯದೊಳಗೂ ಹೇಳುವ ಮಾತು. ಒಳ್ಳೆಯ ವಿಷಯದಲ್ಲಿ ಅನ್ನ ಬಂದರೆ 4 ಜನರಿಗೆ ಕೊಟ್ಟು ತಿನ್ನಲಿ, ಬಟ್ಟೆ 4 ಬಟ್ಟೆ ಇದೆ ಅಂದರೆ ಇನ್ನೊಬ್ಬರಿಗೂ ಕೊಡಲಿ, ತಾನೂ ಉಟ್ಟುಕೊಳ್ಳಿ. ಜ್ಞಾನವನ್ನು ದೇವರು ಅನುಗ್ರಹಿಸಿ ಕೊಟ್ಟಿದ್ದಾನೆ ಅಂದರೆ 4 ಜನರಿಗೆ ಜ್ಞಾನದ ವಿತರಣೆಯನ್ನು ಮಾಡಲಿ. ಏನಿದೆ ತನ್ನಲ್ಲಿ ಕೊಡುವುದಕ್ಕೆ ಸಾಧ್ಯ ಇದೆ, ಯಾವ ರೀತಿ ಉಪಕಾರ ಮಾಡುವುದಕ್ಕೆ ಸಾಧ್ಯ ಇದೆ ಅದನ್ನು ತಾನೇ ತಿಳಿದು ಉಪಕಾರವನ್ನು ಮಾಡಬೇಕೇ ಹೊರತು ಇಲ್ಲದೇ ಇದ್ದರೆ ಅವನು ಮಹಾಕ್ರೂರಿ ಆಗ್ತಾನೆ. ತನ್ನವರಿಗಾಗಿ ಅಂತ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಹೊಡೆದು ಬಡದು ದುಡ್ಡು ಸಂಪಾದನೆ ಮಾಡ್ತಾನೆ, ಸುಳ್ಳು ಹೇಳಿ ಸಂಪಾದನೆ ಮಾಡ್ತಾನೆ, ಲಂಚ ತೆಗೆದುಕೊಂಡು ಶ್ರೀಮಂತಿಕೆಯನ್ನು ಪಡೀತಾನೆ. ಯಾರಿಗೋಸ್ಕರ? ಹೆಂಡತಿ ಮಕ್ಕಳು ಎಲ್ಲರಿಗೂ ಯಥೇಚ್ಛವಾಗಿ ಕೊಡಬೇಕು, ಅವರು ಸುಖವಾಗಿರಬೇಕು ಅಂತ. ಅವರು ಸುಖವಾಗೇ ಇರ್ತಾರೆ, ದುಃಖ ಅನುಭವಿಸೋದು ಇವನು. ಇಲ್ಲಿಯೂ ದುಃಖ ಅನುಭವಿಸ್ತಾನೆ. ಗಳಿಸುವುದಕ್ಕೆ ಪ್ರಾಮಾಣಿಕವಾಗಿ ಗಳಿಸಿದ್ರೆ ಇಲ್ಲಿ ಮಾತ್ರ ದುಃಖ, ಮೇಲೆ ಸುಖ ಸಿಕ್ತಿತ್ತು. ಗಳಿಸೋದು ಅಪ್ರಾಮಾಣಿಕವಾಗಿ ಗಳಿಸ್ತಾನೆ, ಗಳಿಸೋದಕ್ಕೆ ಶ್ರಮ ಇಲ್ಲಿಯೂ ಇದೆ, ಮೇಲೆಯೂ ಶ್ರಮ ಇದೆ. ಯಾಕೆಂದ್ರೆ ಅಪ್ರಾಮಾಣಿಕವಾಗಿ ಮೋಸದಿಂದ ಗಳಿಸಿದ್ದಾನೆ, ಪಾಪ ಬರುತ್ತದೆ, ನರಕದಲ್ಲಿಯೂ ದುಃಖ ಅನುಭವಿಸ್ತಾನೆ. ಸಿಕ್ಕರೆ ಇಲ್ಲಿಯೂ ಜೈಲೊಳಗೆ ಬಿದ್ದು ದುಃಖ ಅನುಭವಿಸ್ತಾನೆ, ಸತ್ರ ನರಕದೊಳಗೂ ದುಃಖ ಅನುಭವಿಸ್ತಾನೆ. ಮತ್ತೆ ಹುಟ್ಟಿದರೆ ಪುನರ್ಜನ್ಮ ಆದರೆ ಶೇಷೇಣ ಮಾನುಷ್ಯಂ, ಮತ್ತೆ ಹುಟ್ಟಿ ಬಂದಾಗಲೂ ಕೂಡ ನಾನಾ ವಿಧವಾದಂತಹ ಯಾತನೆಗಳನ್ನು ಅನುಭವಿಸ್ತಾನೆ. ಈ ರೀತಿ ವಿಚಿತ್ರವಾದ ದುಃಖಗಳ ಒಂದು ಪರಂಪರೆಯನ್ನೇ ಅನುಭವಿಸುವಂತಹ ಕೆಟ್ಟ ಕೆಲಸವನ್ನ ಯಾರಿಗಾಗಿ ಮಾಡೋದು? ಅವರೇನಾದರೂ ಆ ಪಾಪಗಳನ್ನು ಹಂಚಿಕೊಳ್ಳೋದಕ್ಕೆ ತಯಾರಿದ್ದಾರಾ? ಅವರಿಗೋಸ್ಕರ ಅಂತ ಇವನು ಏನೇನೋ ಮಾಡ್ತಾನೆ. ಅವರು ಫಲವನ್ನು ಮಾತ್ರ ಉಣ್ಣುವವರು. ಪಾಪ ಕೊಡ್ತೇನೆ ಅಂದ್ರೆ ಬೇಡ ಅಂತಾರೆ, ಅವ್ರು ಯಾರೂ ತಗೊಳ್ಳೋದಿಲ್ಲ. ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ. ಎಲ್ಲರೂ ಫಲವನ್ನು ಅನುಭವಿಸುವುದಕ್ಕೆ ಬರ್ತಾರೆ. ಭೋಕ್ತಾರೋ ವಿಪ್ರಮುಚ್ಯಂತೆ ಕರ್ತ ದೋಷೇಣ ಲಿಪ್ಯತೆ. ಆ ಭೋಗ ಮಾಡಿದವರು ದಾಟಿ ಹೋಗ್ತಾರೆ. ಅವನು ನನ್ನನ್ನು ಪೋಷಣೆ ಮಾಡಬೇಕಾದದ್ದು ಕರ್ತವ್ಯ, ಅವನು ಪೋಷಣೆ ಮಾಡಿದ್ದಾನೆ, ನಾವು ಮಾಡಿಸಿಕೊಂಡಿದ್ದೇವೆ, ಅವನು ಎಲ್ಲಿಂದ ತನ್ನೋ ಹೇಗೆ ತನ್ನೋ ನಮಗೆ ಗೊತ್ತಿಲ್ಲ ಅಂತ ಕೈ ಎತ್ತಾರವರು. ಕರ್ತ ದೋಷೇಣ ಲಿಪ್ಯತೆ. ಮಾಡಿದವ ಆ ಎಲ್ಲ ಪಾಪಗಳನ್ನು ಅನುಭವಿಸಬೇಕು, ದುಃಖವನ್ನು ಅನುಭವಿಸಬೇಕು. ಹೀಗಾಗಿ ಎಂದಿಗೂ ಪೋಷಣೆ ಮಾಡಬೇಕು, ಅತ್ಯಂತ ಸತ್ಯ. ಆದರೆ ಧರ್ಮ ಮಾರ್ಗದಿಂದ, ನ್ಯಾಯ ಮಾರ್ಗದಿಂದ ಪೋಷಣೆ ಮಾಡಬೇಕೇ ಹೊರತು ಅನ್ಯಾಯದಿಂದ ಸಂಪಾದನೆ ಮಾಡಿ ಪೋಷಣೆ ಮಾಡಬಾರದು. ಏಕಂ ಹನ್ಯಾನ್ ನವಾಹನ್ಯಾತ್ ಇಶುರ್ಮುಕ್ತೋ ಧನುಷ್ಮತ ಬುದ್ಧಿರ್ಬುದ್ಧಿಮತೋತ್ಸೃಷ್ಟ ಹನ್ಯಾದ್ ರಾಷ್ಟ್ರಂ ಸ ರಾಜಕಂ. ಬಾಣ ಬಿಟ್ರೆ ಸರಿಯಾದ ಗುರಿ ಇಟ್ಟಿದ್ರೆ ಒಬ್ಬ ಸಾಯಬಹುದು, ಇಲ್ಲ ಅವನು ಸಾಯದೇ ಇರಬಹುದು. ಗುರಿ ತಪ್ಪಿದರೆ ಸಾಯ್ತಾನೆ ನಿಶ್ಚಯ ಇಲ್ಲ, ಸತ್ರು ಒಬ್ಬ ಸಾಯ್ತಾನೆ. ಆದರೆ ಈ ದುರ್ಬುದ್ಧಿ ಇದೆ ನೋಡಿ, ದುರ್ಬುದ್ಧಿ ಎಂಬ ಬಾಣ, ಇದನ್ನು ಬಿಟ್ಟರೆ ಮಾತ್ರ ಇಡೀ ರಾಷ್ಟ್ರವೇ ಹಾಳಾಗಿ ಹೋಗ್ತದೆ. ಒಬ್ಬ ರಾಜ ತಾನು ಬಾಣ ಬಿಟ್ಟರೆ ಒಬ್ಬನನ್ನು ಕೊಲ್ತಾನೆ. ಅದೇ ರಾಜ ದುರ್ಬುದ್ಧಿಯನ್ನು ಪ್ರಯೋಗ ಮಾಡಿದ ಅಂತಾದರೆ, ದುರಾಲೋಚನೆಯನ್ನು ಮಾಡಿದ ಅಂತಾದರೆ ಅದರಿಂದ ಇಡೀ ರಾಷ್ಟ್ರವನ್ನೇ ಹಾಳು ಮಾಡುತ್ತಾನೆ. ನಿಮ್ಮಂಥ ರಾಜರಿಗೆ ಈ ದುರ್ಬುದ್ಧಿ ಬರಬಾರದು. ಧೃತರಾಷ್ಟ್ರ, ಸ್ವಾರ್ಥ ಕಾಡಬಾರದು, ವಿವೇಕ ಇರಬೇಕು, ಪರಲೋಕದ ಭಯ ಇರಬೇಕು, ದೇವರಲ್ಲಿ ಶ್ರದ್ಧೆ ಇರಬೇಕು. ಈ ರೀತಿ ದುರ್ಬುದ್ಧಿಯನ್ನು ಮಾಡಬೇಡ. ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ ಆದದ್ದಾಯಿತು. ಶ್ರೀಕೃಷ್ಣ ಅರ್ಪಣಮಸ್ತು. ದಯಮಾಡಿ ಯಾರು ಕೆಳಗಡೆ ಹೋಗಬಾರದು. ಬ್ಯಾರಿಗೇಡಿಂದ ಸರಿಯಾಗಿ ಎಲ್ಲರೂ ಬಂದರೆ ಶ್ರೀಪಾದಂಗಳವರು ಇವತ್ತು ಶ್ರಾವಣ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಆಗಿದೆ. ಇಲ್ಲಿ